ಎಸ್ ನೋಡ್ರಿ ನಾವ್ ಏನಪ್ಪಾ ಅಂತಂದ ಹೇಳಿದ್ರ ಬ್ರಿಟಿಷ್ ಬಗ್ಗೆ ಬ್ರಿಟಿಷ್ ರೂಲ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಅದ್ರ ಬಗ್ಗೆ ನಮ್ ಕ್ವಶನ್ಸ್ ಗಳು ಬಾಳ್ ಬರ್ತಾವ. ಆಲ್ಮೋಸ್ಟ್ ಏನಂತಂದ ಹೇಳಿದ್ರೆ 1600 ಹಿಡ್ಕೊಂಡು 1773 ಡಿಸ್ಕಷನ್ ಮಾಡೋಣ. ಆಮೇಲೆ 1773 1857, ಆಮೇಲೆ 1858 1947 ಈ ತರ 3 ಪಾರ್ಟ್ಸ್ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಇಲ್ಲಿ ನೋಡ್ರಿ, ಬ್ರಿಟಿಷರು ನಮ್ಮ ಭಾರತ ದೇಶಕ್ಕೆ ಎದಕ್ ಬಂದ್ರು, ಹೆಂಗ್ ಬಂದ್ರು, ಏನ್ ರೀಸನ್ ಏನ ಅಂತಂದ ಹೇಳಿ. ನಮ್ಮ ಭಾರತ ದೇಶಕ್ಕೆ ಏನಪ್ಪಾ ಅಂತಂದ ಹೇಳಿದ್ರ ಮೊದಲ ಒಂದ ರೂಟ್ ಇತ್ತು, ಮಾರ್ಗ ಇತ್ತು. ಆ ಮಾರ್ಗದಿಂದ ಬರ್ತಾ ಇದ್ರು. ಅದು ಹೆಂಗಂತಂದ ಹೇಳಿದ್ರೆ ಒಂದು ಹೆಸರು ಬರುತ್ತ ಕಾನ್ಸ್ಟಾಂಟಿನೋಪಲ್ ಅಂತಂದೇಳಿ. ಎಲ್ರು ನೀವು ಕೇಳಿದಿರಿ ಕಾನ್ಸ್ಟಾಂಟಿನೋಪಲ್. ಈ ಕಾನ್ಸ್ಟಾಂಟಿನೋಪಲ್ ಏನಪ್ಪಾ ಅಂತಂದ ಹೇಳಿದ್ರೆ ಇವಾಗ ಟರ್ಕಿ ದೇಶದೊಳಗೈತೆ. ಇವಾಗ ಅದನ್ನ ನಾವು ಏನಂತ ಕರಿತೀವಿ, ಇಸ್ತಾನ್ಬುಲ್ ಅಂತಂದ ಹೇಳಿ ಕರೀತಾರ. ಈ ಇಸ್ತಾನ್ಬುಲ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಈ ಕಡೆ ಸೈಡ್ ಇದ್ದವ್ರು ಯಾರಂತಂದ ಹೇಳಿದ್ರೆ ಅವ್ರು ರೋಮನ್ನರು. ಆಮೇಲೆ ಈ ಟರ್ಕಿದಲ್ಲಿರೋರೆಲ್ಪ ಅಂತಂದ ಹೇಳಿದ್ರ ಟರ್ಕರು ಅಂತಂದ ಹೇಳ್ತೀವಿ, ಆಟೋಮನ್ ಟರ್ಕರು. ಈ ಆಟೋಮನ್ ಟರ್ಕರ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಈ ಪ್ರದೇಶವನ್ನ ವಶಪಡಿಸ್ಕೊಂಡು, ಸೊ ಈ ಕಡೆ ನಮ್ ಕಡೆ ಏಷ್ಯಾ ಕಡೆ ಬರಾಕ ಅಥವಾ ಭಾರತ ದೇಶದ ಕಡೆ ಬರಾಕ ಅವ್ರ ಪರ್ಮಿಷನ್ ಕೊಡಂಗಿಲ್ಲ, ಟ್ಯಾಕ್ಸ್ ಜಾಸ್ತಿ ಮಾಡ್ಬಿಡ್ತಾರ. ಈ ಅವ್ರೇನಪ್ಪಾ ಅಂತಂದ್ರೆ ಯುರೋಪಿಂದ ಬರುವಂತ ವ್ಯಾಪಾರಿಗರು, ರಾಜರು, ಯಾರ್ ಬೇಕಾದ್ರ ರಾಯಭಾರಿಗಳು ಟ್ಯಾಕ್ಸ್ ಕೊಟ್ಟು ಹೋಗಾಕ ಅವ್ರು ಒಪ್ಪಂಗಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರ ಅಂತಂದ್ರ ಈ ಪ್ಲೇಸ್ ಅನ್ನ, ಕಾನ್ಸ್ಟಾಂಟಿನೋಪಲ್ ಅನ್ನ ಅಥವಾ ಇಸ್ತಾನ್ಬುಲ್ ಅನ್ನ ಸ್ಟಾಪ್ ಮಾಡ್ಬಿಡ್ತಾರೋ, ನೀವ್ ಯಾರು ಹೋಗಂಗಿಲ್ಲ ಆ ಕಡೆ ಅಂತಂದೇಳಿ. ಸೊ ಯಾವಾಗ ಆಗತ್ತೆ ಇದು? 1453 ಆಗತ್ತ. ಇಲ್ಲಿಂದ ಅಂದ್ರೆ ಭೂಮಾರ್ಗನ ಬಂದ್ ಆಯ್ತು. ಇನ್ ಹೆಂಗ್ ಮಾಡೋದಾ? ಭಾರತ ದೇಶಕ್ಕೆ ಹೆಂಗ್ ಹೋಗೋದಾ, ಏಷ್ಯಾ ದೇಶಗಳಿಗೆ ಹೆಂಗ್ ಹೋಗೋದಾ? ನಮಗ್ ಮಾತ್ರ ಏನಂತಂದ್ರೆ ಮಸಾಲೆ ಪದಾರ್ಥಗಳು ಬೇಕು ಅಂತಂದ ಹೇಳಿ ಯುರೋಪಿಯನ್ರು ಏನ್ ಮಾಡ್ತಾರ ಅಂತಂದ್ರೆ ಸಮುದ್ರ ಮಾರ್ಗವನ್ನ ಕಂಡುಹಿಡಿಯಕ್ ಸ್ಟಾರ್ಟ್ ಮಾಡ್ತಾರ. ಸೊ ಹಲವಾರು ಜನ. ಸೊ ಅದ್ರಲ್ಲಿ 1498 ಒಬ್ಬ ಪರ್ಸನ್ ಯಾರಂತಂದ್ರೆ ವಾಸ್ಕೋಡಿ ಗಾಮಾ ಅಂತಂದೇಳಿ. ವಾಸ್ಕೋಡಿ ಗಾಮಾ ಇದ್ದವ ಏನ್ ಮಾಡ್ತಾ ಅಂತಂದ್ರೆ ಕೇರಳದ ಕ್ಯಾಲಿಕಟ್ಗೆ ಬಂದ್ ತಲುಪ್ತಾನ. ಎಲ್ಲಿ? ಕೇರಳದ ಕ್ಯಾಲಿಕಟ್ಗೆ ಬಂದ್ ತಲುಪ್ತಾನ. ಯಾರೋ ಬ್ಯಾರೆದಾರ ಬಂದ್ರ ಅಂದ್ರೆ ಆಲ್ರೆಡಿ ಬಂದಿರ್ತಾರಲ್ಲ ಹಲವಾರು ಜನ ವ್ಯಾಪಾರಿಗರು, ಸಮುದ್ರ ಮಾರ್ಗದಿಂದ ಬಂದ್ರು ಅಂತಂದೇಳಿ. ಕೇರಳದಲ್ಲಿರುವ ಒಬ್ಬ ರಾಜ ಯಾರಂತಂದ ಹೇಳಿದ್ರೆ ಜಾಮೋರಿನ್ ಇದ್ದವನು ವಾಸ್ಕೋಡಿ ಗಾಮ ಮತ್ತು ಅವನ ಸಂಗಡಿಗರನ್ನ ವೆಲ್ಕಮ್ ಮಾಡ್ತಾನ. ಇದೇನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ಟೈಮ್ ಸಮುದ್ರ ಮಾರ್ಗದಿಂದ ಯುರೋಪಿಯನ್ನರು ಭಾರತ ದೇಶಕ್ಕೆ ಬಂದಿದ್ದು. ಅದು ಎಲ್ಲಿ ಅಂತಂದ ಹೇಳಿದ್ರೆ ಕೇರಳದ ಕ್ಯಾಲಿಕಟ್ಗೆ. ಕ್ಲಿಯರ್ ಎಲ್ರಿಗೂ? ಸೊ ಇದಾದ ನಂತರ ನೆಕ್ಸ್ಟ್ ಡಚರ್ ಬರ್ತಾರ, ಆಮೇಲೆ ಫ್ರೆಂಚರ್ ಬರ್ತಾರ, ಇಂಗ್ಲಿಷರ್ ಬರ್ತಾರ. ಇವರೆಲ್ಲಾ ಬಂದ ನಂತರ ಏನಂತಂದ ಹೇಳಿದ್ರೆ ಕೆಲವು ಜನರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ಆಸೆ ಹುಟ್ಟುತ್ತ. ಸೊ ಇಲ್ಲೇನ್ ಮಾಡೋಣ ಅಂತಂದ ಹೇಳಿದ್ರೆ ಇವ್ರನ್ನ ಸೋಲ್ಸೋಣ, ಈ ಪ್ರದೇಶಗಳನ್ನ ನಾವ ಇಟ್ಕೊಳ್ಳೋಣ ಅಂತಂದ ಹೇಳಿ ಈ ತರ ಎಲ್ಲಾ ಬರ್ತಾವ. ಬಟ್ ಅದಕ್ಕಿಂತ ಮುಂಚೆ ಏನಾಗತ್ತ ಅಂತಂದ ಹೇಳಿದ್ರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಂದ ಹೇಳಿ ರಚನೆ ಆಗತ್ತ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದೇನ, ನಮ್ಮ ಭಾರತ ದೇಶದಲ್ಲಿ ವ್ಯಾಪಾರ ಮಾಡ್ಬೇಕು, ಅಲ್ಲಿ ರಾಜರ ಪರ್ಮಿಷನ್ ತಗೋಬೇಕು, ಅಲ್ಲಿ ಹೋಗಿ ವ್ಯಾಪಾರ ಮಾಡ್ಬೇಕು ಮಸಾಲೆ ಪದಾರ್ಥಗಳು ಅಂತಂದ ಹೇಳಿ. ಸೊ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಟಾರ್ಟ್ ಆಗತ್ತ ಅಂತಂದ ಹೇಳಿದ್ರ 1600 ಒಳಗಡೆ. ಯಾವಾಗ ಸ್ಟಾರ್ಟ್ ಆಗತ್ತ? 1600 ಒಳಗಡೆ ಸ್ಟಾರ್ಟ್ ಆಗತ್ತ. ಈ ಈಸ್ಟ್ ಇಂಡಿಯಾ ಕಂಪನಿ ಒಳಗಡೆ ಯಾರು ಇರ್ತಾರ? ಎಲ್ರು ವ್ಯಾಪಾರಸ್ಥರು ಇರ್ತಾರ. ವ್ಯಾಪಾರಸ್ಥರು ಹೆಡ್ ಅವರು ಇವರು ಅಂತಂದ್ ಹೇಳಿರ್ತಾರ. ಕ್ಲಿಯರ್? ಈ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರ ಸನ್ನದು ಅಂತಂದ್ ಹೇಳ್ತೀವಿ, ಚಾರ್ಟರ್ ಅಂತಂದ್ ಹೇಳ್ತೀವಲ್ಲ, ಒಂದು ರೂಲ್ ಅಥವಾ ಒಂದೇನಪ್ಪಾ ಅಂತಂದ್ರೆ ಸಮ್ಮತಿ ಅಂತಂದ್ ಹೇಳಿ. ಓಕೆ, ನೀವು ಈಸ್ಟ್ ಇಂಡಿಯಾ ಕಂಪನಿ ಅಂತಂದ್ ಹೇಳಿ ಒಂದ್ ರೆಡಿ ಮಾಡ್ಕೊಡ್ರಿ, ಇಂಡಿಯಾಗ ಹೋಗ್ರಿ ವ್ಯಾಪಾರ ಮಾಡ್ರಿ ಅಂತಂದ್ ಹೇಳಿ ಪರ್ಮಿಷನ್ ಅನ್ನ ನೀಡಿದಂತಹ ಇಂಗ್ಲೆಂಡಿನ ರಾಣಿ ಯಾರಂತಂದ ಹೇಳಿದ್ರೆ ಎಲಿಜಿಬೆತ್ ಒನ್ ಅಂತಂದ್ ಹೇಳ್ತೀವಿ. ಆ ಟೈಮ್ ಒಳಗಡೆ ಯಾರು ಇರ್ತಾರ? ಎಲಿಜಿಬೆತ್ ಒನ್ ಇರ್ತಾಳ. ಇವಳು ಏನ್ ಮಾಡ್ತಾಳ ಅಂತಂದ ಹೇಳಿದ್ರ ಪರ್ಮಿಷನ್ ಅನ್ನ ಕೊಡ್ತಾಳ. ಈ ಪರ್ಮಿಷನ್ ಕೊಟ್ಟ ನಂತರ ಇವ್ರೇನ್ ಮಾಡ್ತಾರ? ಇವರೆಲ್ಲಾ ಒಂದು ಗುಂಪು ಸೇರ್ಬಿಟ್ಟು ನಮ್ಮ ಭಾರತ ದೇಶಕ್ಕೆ ಬರ್ತಾರ. ನಮ್ಮ ಭಾರತ ದೇಶಕ್ಕೆ ಬಂದು ಸುಮ್ನ ಬಂದೇನ್ ಇದ್ ಬಿಟ್ಟು ಎಲ್ಲೋ ವ್ಯಾಪಾರ ಮಾಡಕ್ ಆಗತ್ತೇನ? ಆಗಂಗಿಲ್ಲ. ಯಾಕಂತಂದ ಹೇಳಿದ್ರ ಈ ಪ್ರದೇಶದಲ್ಲಿ ಯಾರು ಆಳ್ವಿಕೆ ನಡೆಸ್ತಿರ್ತಾರ ಆ ಟೈಮ್ ಒಳಗಡೆ 1600 ಟೈಮ್ ಅಲ್ಲಿ ಮೊಘಲರು ಆಳ್ವಿಕೆ ನಡೆಸ್ತಾ ಇರ್ತಾರ. ಯಾರು ಆಳ್ವಿಕೆ ನಡೆಸ್ತಾ ಇರ್ತಾರಪ್ಪ ಅಂತಂದ್ರೆ ಮೊಘಲರು ಆಳ್ವಿಕೆ ನಡೆಸ್ತಾ ಇರ್ತಾರ. ಈ ಪ್ರದೇಶದಲ್ಲಿ ಯಾರು ನಡೆಸ್ತಾ ಇರ್ತಾರ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ. ಆಮೇಲೆ ಕೆಳಗಡೆ ಏನಂತಂದ ಹೇಳಿದ್ರೆ ಪಲ್ಲವರು ಅವರು ಇವರು ಅಂತಂದೇಳಿ. ಪಲ್ಲವರು ಇರ್ತಾರ ಇಲ್ಲ ನೋಡ್ರಿ, ಆ ಟೈಮಲ್ಲಿ ಇರಂಗಿಲ್ಲ, ಪಲ್ಲವರು ಇರಂಗಿಲ್ಲ. ಸೊ ಈ ತರ ಏನಂತಂದ್ರೆ ಪಲ್ಲವರು ಬರಂಗಿಲ್ಲ. ಸೊ ಈ ತರ ಆಳ್ವಿಕೆ ನಡೆಸ್ತಾ ಇರ್ತಾರೆ, ರಾಜ ಮಹಾರಾಜರ ಆಳ್ವಿಕೆ ನಡೆಸ್ತಾ ಇರುತ್ತೆ. ಇವ್ರು ಪರ್ಮಿಷನ್ ತಗೋಬೇಕು. ಮೇನ್ ಏನಂತಂದ್ರೆ ಮೊಘಲರ ಪರ್ಮಿಷನ್ ತಗೋಬೇಕಂತಂದ ಹೇಳಿ ಸೊ ಈಸ್ಟ್ ಇಂಡಿಯಾ ಕಂಪನಿಯವ್ರ ಏನ್ ಮಾಡ್ತಾರ ಅಂದ್ರ ನಿರ್ಧಾರ ಮಾಡ್ತಾರ. ಆ ಟೈಮ್ ಒಳಗಡೆ ಸೊ ಒಬ್ಬ ಪರ್ಸನ್ ಬರ್ತಾನ, ಅಂದ್ರೆ ಒಬ್ಬ ರಾಯಭಾರಿ ತರ. ಸೊ ಅವನ್ ಯಾರಂತಂದ ಹೇಳಿದ್ರೆ ಕ್ಯಾಪ್ಟನ್ ಹಾಕಿನ್ಸ್ ಅಂತಂದ ಹೇಳ್ತೀವಿ. ಯಾರಂತಂದ ಹೇಳ್ತೀವಿ? ಕ್ಯಾಪ್ಟನ್ ಹಾಕಿನ್ಸ್ ಇದ್ದವನು ಯಾರ ಸಾಮ್ರಾಜ್ಯಕ್ಕೆ ಬರ್ತಾನ? ಮೊಘಲರ ಸಾಮ್ರಾಜ್ಯಕ್ಕೆ ಬರ್ತಾನ. ಅದು ಆ ಮೊಘಲರ ಸಾಮ್ರಾಜ್ಯ ಯಾರಂತಂದ ಹೇಳಿದ್ರೆ ಆ ಟೈಮ್ ಅಲ್ಲಿ ಜಹಾಂಗೀರ್ ಕುಡುಕನ ಮಗ, ಹೆವಿ ಕುಡಿತಿರ್ತಾವ.
ಈ ಕುಡುಕ್ ನನ್ನ ಮಗ ಏನಂತಂದ ಹೇಳಿದ್ರ ಅವ ಆಳ್ವಿಕೆ ನಡೆಸ್ತಾ ಇರ್ತಾನ, ಹೆವಿ ಕುಡಿತಿರ್ತಾನ. ಅವ್ನ್ ಹೆಂಡತಿ ನೂರ್ ಜಹಾನ್ ಆಳ್ವಿಕೆ ನಡೆಸ್ತಾಳೆ. ಆಕ್ಚುಲಿ ಅದೆಲ್ಲ ನಮ್ಗೆ ಹೇಳಿಲ್ಲ, ಅದನ್ನೆಲ್ಲ ಕೊಟ್ಟಿಲ್ಲ ನಮಗ್. ಆಕ್ಚುಲಿ ನೂರ್ ಜಹಾನ್ ಪ್ರಾಪರ್ ಆಗಿ ಆಳ್ವಿಕೆ ನಡೆಸೋದು, ಜಹಾಂಗೀರ್ ನಡ್ಸಂಗಿಲ್ಲ. ಕುಡ್ದು 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 ಸತ್ತ ಹೋಗ್ತಾವ್. ಈ ಜಹಾಂಗೀರ್ನ ಆ ಸ್ಥಾನಕ್ಕೆ ಬರ್ತಾನ ಯಾರಂತಂದ ಹೇಳಿದ್ರ ಕ್ಯಾಪ್ಟನ್ ಹಾಕಿನ್ಸ್ ಅಂತಂದ ಹೇಳ್ತೀವಿ. ಅದು ಯಾವಾಗಂದ್ರ 1608ರಲ್ಲಿ. ಯಾವ ಟೈಮ್ ಒಳಗಡೆ ಬರ್ತಾನ? 1608ರ ಟೈಮ್ ಅಲ್ಲಿ ಬಂದ್ಬಿಟ್ಟು ಏನ್ ಕೇಳ್ತಾನ, ರಾಜರ ನಮಗ ಏನ್ ಬೇಕಂದ್ರ ಮಸಾಲೆ ಪದಾರ್ಥಗಳು ಬೇಕು. ಮಸಾಲೆ ಪದಾರ್ಥಗಳು ಬೇಕಂತಂದ ಹೇಳಿದ್ರೆ ಇಲ್ಲೊಂದು ಗೋಡಾವನ್ ಬೇಕಲ್ಲ ನಮ್ಗೆ. ಯಾವ ಊರಾಗ ಏನ್ರಿ ನಾವು ವ್ಯಾಪಾರ ಮಾಡಾಕತ್ತೇವು, ತಗೊಳಕತ್ತೇವ್ ಅಂತಂದ ಹೇಳಿದ್ರ ಅಲ್ಲಿ ಏನಂತಂದ ಹೇಳಿದ್ರ ನಾವು ಎಲ್ಲಾನು ಸಂಗ್ರಹ ಮಾಡ್ಬೇಕು. ಸಂಗ್ರಹ ಮಾಡಿ ಆಮೇಲೆ ಏನ್ ಮಾಡ್ಬೇಕು, ಹಡಗದೊಳಗೆ ಹಾಕೋಬೇಕು. ಆಮೇಲೆ ಆ ಹಡಗಿಂದ ಇಲ್ಲಿ ಹೋಗ್ಬೇಕು, ನಾವು ಇಂಗ್ಲೆಂಡ್ ಹೋಗ್ಬೇಕು, ಯುರೋಪ್ ಹೋಗ್ಬೇಕು. ಅಲ್ಲಿ ನಾವು ವ್ಯಾಪಾರ ಮಾಡ್ಬೇಕಂತಂದ ಹೇಳಿದ್ರೆ ನಮ್ಗೆ ನೀವೇನ್ ಮಾಡ್ಬೇಕು, ಇರಾಕ್ ಒಂದ್ ಕಡೆ ವ್ಯಾಪಾರ ಮಾಡಕ್ ಪರ್ಮಿಷನ್ ಬೇಕು. ಆ ಪರ್ಮಿಷನ್ ನಮ್ಗ್ ಕೊಡ್ರಿ ಅಂತಂದ ಹೇಳಿ ಯಾರ್ ಕೇಳ್ತಾನ? ಕ್ಯಾಪ್ಟನ್ ಹಾಕಿನ್ಸ್ ಕೇಳ್ತಾನ. ಅವಾಗ ಜಹಾಂಗೀರ್ ಸ್ವಲ್ಪ ನಶೆ ಆಗಿರತ್ ಜಾಸ್ತಿ. ಕೊಡಂಗಿಲ್ರೋ ನಾ ನಿಮ್ಗ ಅಂತ ಹೇಳ್ಬಿಡ್ತಾವ. ಜಹಾಂಗೀರ್ ಇದ್ದ ಏನ್ ಮಾಡ್ತಾ ಅಂತಂದ್ರೆ ಕ್ಯಾಪ್ಟನ್ ಹಾಕಿನ್ಸ್ ಏನ್ ಕೇಳ್ಕೊಂಡಿರ್ತಾನಲ್ಲ ಆ ಮನವಿಯನ್ನ ತಿರಸ್ಕಾರ ಮಾಡ್ತಾರ. ಈ ಪಾಯಿಂಟ್ ಎಲ್ರಿಗೂ ಕ್ಲಿಯರ್? ಎಸ್, ಗುಡ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಭಾರತದಲ್ಲಿ ತಮ್ಮ ಮೊದಲ ಮಳಿಗೆಯನ್ನ, ಅಂದ್ರೆ ವ್ಯಾಪಾರ ಮಳಿಗೆಯನ್ನ, ಫ್ಯಾಕ್ಟರಿಯನ್ನ ನಿರ್ಮಾಣ ಮಾಡ್ತಾರ. ಅದ್ ಎಲ್ಲಿಪಾ ಅಂತಂದ ಹೇಳಿದ್ರೆ ಎಲ್ಲಿ ನಿರ್ಮಾಣ ಮಾಡ್ತಾರ? ಯಾರ್ಯಾರು ಗೊತ್ತೈತೆ? ವೆರಿ ಗುಡ್. ಸೂರತ್ ಒಳಗಡೆ ನಿರ್ಮಾಣ ಮಾಡ್ತಾರ. ಫಸ್ಟ್ ಒನ್ ಎಲ್ಲಿ ಮಾಡ್ತಾರಪ್ಪ ಅಂತಂದ್ರ ಸೂರತ್ ಒಳಗಡೆ ನಿರ್ಮಾಣ ಮಾಡ್ತಾರ. ಅದ್ ಹೆಂಗ್ ನಿರ್ಮಾಣ ಮಾಡ್ತಾರ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಬರ್ತಾರ ನೋಡ್ರಿ ಒಬ್ಬ ಪರ್ಸನ್. ಕ್ಯಾಪ್ಟನ್ ಹಾಕಿನ್ಸ್ ಆದ ನಂತರ ಸರ್ ಥಾಮಸ್ ರೋ ಅಂತಂದ ಹೇಳಿ. ಸರ್ ಥಾಮಸ್ ರೋ ಅಂತಂದ್ ಹೇಳಿದವನು 1615ರಲ್ಲಿ ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾನ. ಯಾಕಂದ್ರೆ ಕ್ಯಾಪ್ಟನ್ ಹಾಕಿನ್ಸ್ ಆಲ್ರೆಡಿ ಹೋಗಿರ್ತಾನ, ಕೊಟ್ಟಿರಂಗಿಲ್ಲ ಅಂತಂದೇಳಿ. ಅವ್ನ್ ಹೋಗಿ ಏನ್ ಹೇಳ್ತಾ ಅಂತಂದ ಹೇಳಿದ್ರೆ ಅವ್ನ್ ರಾಜ ಬಾಳ್ ಕುಡುಕ್ ನನ್ ಮಗ ಅದ. ಅದಾದ ನಂತರ ಅವ್ನ್ ಹೆಂಗ್ ಒಪ್ಸೋ ಅನ್ನೋದು ನಂಗೆ ಗೊತ್ತಾಗಿಲ್ಲ. ಬಟ್ ಆದ್ರ ಅವ್ನ್ ಚಿತ್ರಕಲೆಗಳಂತಂದ ಹೇಳಿದ್ರ ಬಾಳ ಇಷ್ಟ ಅಂತಂದೇಳಿ. ಹೆಂಗ ಅವ್ನ್ ಚಿತ್ರಕಲೆ ಅಂದ್ರ ಬಾಳ ಇಷ್ಟ, ನಾವು ಚಿತ್ರಕಲೆ ಅವನ್ನ ಮನವೊಲಿಸ್ಬೇಕು ಅಂತಂದೇಳಿ ಸರ್ ಥಾಮಸ್ ರೋ ಇದ್ದವನ್ ಬಂದು ಜಹಾಂಗೀರ್ನ ಆಸ್ಥಾನದಲ್ಲಿ ಅವನ್ಗೆ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಚಿತ್ರ ಬಿಡಿಸ್ತಾರಲ್ಲ ಚಿತ್ರಗಾರರು, ಅವ್ರನ್ನ ಏನಂತಂದ ಹೇಳಿದ್ರೆ ಕೆಲವು ಜನರನ್ನ ಕೊಡ್ತಾನ, ಅವ್ರ ಬ್ಯಾರೆ ದೇಶದಿಂದ ತಗೊಂಡ್ಬಂದವ್ರನ್ನ, ಆಮೇಲೆ ಚಿತ್ರಕಲೆಗಳನ್ನ ಕೊಡ್ತಾನ. ಈ ತರ ಕೊಟ್ಬಿಟ್ಟು ಜಹಾಂಗೀರ್ನ ಮನವೊಲಿಸಿ ವ್ಯಾಪಾರದ ಅನುಮತಿಯನ್ನ ಪಡ್ಕೊಂತಾನ 1615ರಲ್ಲಿ ಸರ್ ಥಾಮಸ್ ರೋ. ಇನ್ ಪಡ್ಕೊಂಡ್ ನಂತರ ಫಸ್ಟ್ ಮಳಿಗೆಯನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರ ಅಂತಂದ್ರೆ ಸೂರತ್ ಒಳಗಡೆ. ಕ್ಲಿಯರ್ ಏನ್ರಪ್ಪ ಈ ಪಾಯಿಂಟ್ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬ್ರಿಟಿಷರು. ಇದೇನಾಯ್ತು, ಉತ್ತರ ಭಾರತದಲ್ಲಾಯ್ತು. ಇನ್ನ ದಕ್ಷಿಣ ಭಾರತದಲ್ಲೂ ಕೂಡ ಹಲವಾರು ಅವ್ರದ್ದು ವ್ಯಾಪಾರ ಮಳಿಗೆಗಳಿದ್ವು. ಬ್ರಿಟಿಷರು ಫಸ್ಟ್ ಟೈಮ್ ದಕ್ಷಿಣ ಭಾರತದ ಒಳಗಡೆ ಕೆಳಗಡೆ ಎಲ್ಲಿ ವ್ಯಾಪಾರ ಇದ್ ಮಾಡ್ತಾರೆ, ಮಳಿಗೆಯನ್ನ ಸ್ಥಾಪನೆ ಮಾಡ್ತಾರೆ, ಯಾರಿಗಾದ್ರೂ ಗೊತ್ತೈತೆ? ಸೊ ಎಲ್ಲಿ ಅಂತಂದ ಹೇಳಿದ್ರ ಆಂಧ್ರ ಪ್ರದೇಶದ ಮಚಲಿಪಟ್ನಂದಲ್ಲಿ. ಸೊ ಎಲ್ಲಪ್ಪಾ ಅಂತಂದ ಹೇಳಿದ್ರ ಆಂಧ್ರ ಪ್ರದೇಶದ ಮಚಲಿಪಟ್ಟಣದೊಳಗಡೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ವ್ಯಾಪಾರ ಮಳಿಗೆಯನ್ನ ಸ್ಥಾಪನೆ ಮಾಡ್ತಾರ. ಆಮೇಲೆ ಹಲವಾರು ಕಡೆ ಕೊಚ್ಚಿನ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಚೆನ್ನೈ ಆಗಿರ್ಬೋದು, ತುಂಬಾ ಕಡೆ ಏನಂತಂದ ಹೇಳಿದ್ರೆ ಹಲವಾರು ವ್ಯಾಪಾರ ಮಳಿಗೆಗಳು ಇರ್ತಾವ. ಇಷ್ಟು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬ್ರಿಟಿಷರು ಮದ್ರಾಸ್ ನಲ್ಲಿ ನಿರ್ಮಿಸಿದ ಕೋಟೆ ಹೆಸರೇನು? ಇವನ್ನೆಲ್ಲ ಕ್ವಶನ್ ಕೇಳಿದಾರ. ಬ್ರಿಟಿಷರು ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಮದ್ರಾಸ್, ಚೆನ್ನೈ ಅಂತಂದ್ ಹೇಳ್ತೀವಿ ಇವಾಗ. ಈ ಚೆನ್ನೈಯಲ್ಲಿ ಅಂತಂದ ಹೇಳಿದ್ರೆ ಮದ್ರಾಸ್ ಪ್ರಾಂತ್ಯ ಅಂತಂದ ಹೇಳಿ. ಈ ಮದ್ರಾಸ್ ಪ್ರಾಂತ್ಯದಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದು ಕೋಟೆಯನ್ನ ನಿರ್ಮಾಣ ಮಾಡ್ತಾರ. ಆ ಕೋಟೆ ಹೆಸರೇನಂತಂದ ಹೇಳಿದ್ರ ಫೋರ್ಟ್ ಸೆಂಟ್ ಜಾರ್ಜ್ ಅಂತಂದ ಹೇಳಿ. ನೆನ್ಪಿಟ್ಕೊಡ್ರಿ, ಸೆಂಟ್ ಜಾರ್ಜ್ ಫೋರ್ಟ್ ಅಂತಂದ ಹೇಳ್ತೀವಿ. ಇದನ್ನ 1639ರಲ್ಲಿ ಯಾರಂತಂದ ಹೇಳಿದ್ರ ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಇವಾಗ ಏನಂತಂದ ಹೇಳಿದ್ರೆ ಫಸ್ಟ್ ಈಗ ಮದ್ರಾಸ್ ಅನ್ನೋದೊಂದು ಸಿಟಿ ಇರುತ್ತಲ್ಲ, ಚೆನ್ನೈ ಸಿಟಿ ಇರುತ್ತಲ್ಲ, ಇದು ಬ್ರಿಟಿಷರ್ ಹತ್ರ ಇರಂಗಿಲ್ಲ. ಇದು ಯಾರ ಹತ್ರ ಇರುತ್ತಂತಂದ ಹೇಳಿದ್ರೆ ತಮಿಳುನಾಡಿನ ಒಬ್ಬ ರಾಜ ಆದಂತ ಚಂದ್ರಗಿರಿಯ ರಾಜ ಅಂತಂದ ಹೇಳ್ತೀವಿ. ಯಾರಂತಂದ ಹೇಳಿದ್ರೆ ಚಂದ್ರಗಿರಿಯ ರಾಜನ ಹತ್ರ ಇರುತ್ತ. ಈ ರಾಜ ಇದ್ದವ ಏನ್ ಮಾಡ್ತಾ ಅಂತಂದ್ರೆ 1639ರಲ್ಲಿ ಬ್ರಿಟಿಷರ್ ಕೊಡ್ತಾನ. 1639ರಲ್ಲಿ ಏನಂತಂದ ಹೇಳಿದ್ರ ಬ್ರಿಟಿಷರ್ ಕೊಡ್ತಾನ. ಅದು ಹೋಗ್ಬಿಟ್ಟು ಅವ್ರ ಹತ್ರ ಪರ್ಮಿಷನ್ ತಗೊಂಡವನು ಯಾರಂತಂದ ಹೇಳಿದ್ರ ಫ್ರಾನ್ಸಿಸ್ ಡೇ ಅನ್ನೋನು. ಈ ಫ್ರಾನ್ಸಿಸ್ ಡೇ ಅನ್ನೋನು 1639ರಲ್ಲಿ ಚಂದ್ರಗಿರಿಯ ರಾಜನ ಹತ್ರ ಹೋಗ್ಬಿಟ್ಟು ರಾಜ ನಮಗ ವ್ಯಾಪಾರ ಮಾಡಕ್ ಪರ್ಮಿಷನ್ ಬೇಕು, ನಮಗ ಚೆನ್ನೈ ಕೊಡ್ರಿ, ಮದ್ರಾಸ್ ಆ ಸಿಟಿಯನ್ನ ಕೊಡ್ರಿ ಅಂತಂದೇಳಿ. ಅವ್ ಚಂದ್ರಗಿರಿಯ ರಾಜ ಅವಂಗ ಉಪಯೋಗ ಆಗ್ತೈತೆ ಅಂತಂದ ಹೇಳಿ ಕೊಡ್ತಾನ.
ಕೊಟ್ಟ ನಂತರ ಈ ಫ್ರಾನ್ಸಿಸ್ ಡೇ ಇದ್ದವನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ತಗೊಂಡ್ ಬರ್ತಾನ. ಆಮೇಲೆ ಬ್ರಿಟಿಷರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಆ ಪ್ರದೇಶದಲ್ಲಿ ಒಂದು ಕೋಟೆಯನ್ನ ಕಟ್ತಾರ. ಅದೇ ಏನಂತಂದ ಹೇಳಿದ್ರ ಸೆಂಟ್ ಜಾರ್ಜ್ ಕೋಟೆ ಅಂತಂದ ಹೇಳ್ತೀವಿ. ಈ ಪಾಯಿಂಟ್ಸ್ ಎಲ್ರಿಗೂ ಕ್ಲಿಯರ್ ಅನ್ರಪ್ಪ? ಅರ್ಥ ಆಗೈತೆ ಥಿಂಗ್ಸ್ ಗಳು ಹೆಂಗ್ ಹೋಗ್ತಾವ ಅಂತಂದ್ರೆ ಆಕ್ಚುಲಿ ಇನ್ನೂ ತುಂಬಾ ಡೀಪ್ ಆಗಿ ಹೇಳ್ಬೇಕು. ಅದನ್ನೆಲ್ಲ ಡೀಪ್ ಆಗಿ ಹೇಳ್ಕೊತ ಕೂತಂತಂದ ಹೇಳಿದ್ರೆ ಮೇನ್ ಪಾಯಿಂಟ್ಸ್ ಗಳು ಬರಂಗಿಲ್ಲ. ಸೊ ಅದಕ್ಕೋಸ್ಕರ ಈಗ ಎಕ್ಸ್ಪ್ಲನೇಷನ್ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇತ್ತಲ್ಲ, ಎದಕ್ಕ, ಎಲ್ಲಿಂದ, ಯಾರಿಂದ, ಹೆಂಗ. ನಿಮ್ಗೆ ಇದನ್ನೆಲ್ಲ ಬೇರೆದವ್ರು ಹೇಳ್ಕೊಡಂಗಿಲ್ಲ, ಬೇರೆ ಯಾವ ಟೀಚರ್ಸ್ ಹೇಳ್ಕೊಡಂಗಿಲ್ಲ. ಅದ್ ನಂಗೆ ಗೊತ್ತೈತಿ, ಯಾಕಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ. ಅಂತ ಹೇಳಿದ್ರೆ ಬ್ರಿಟಿಷರ್ ಹತ್ರ ಮುಂಬೈ ಕೂಡ ಇರಂಗಿಲ್ಲ. ಆ ಟೈಮ್ ಒಳಗಡೆ ಏನಂತಂದ ಹೇಳಿದ್ರೆ ಮುಂಬೈ ಪ್ರಾಂತ ಏನಂತಂದ ಹೇಳಿದ್ರೆ ಪೋರ್ಚುಗೀಸರ್ ಹತ್ರ ಇರುತ್ತೆ. ಮುಂಬೈ ಈ ಕಡೆ ಪ್ರದೇಶಗಳು ಏನಂತಂದ ಹೇಳಿದ್ರೆ ಪೋರ್ಚುಗೀಸರ್ ಹತ್ರ ಇರ್ತಾವ. ಸೊ ಅವಾಗ ಮುಂಬೈ ಎಲ್ಲ ಇರಂಗಿಲ್ಲ. ಮುಂಬೈನ ಹೆಂಗ್ ವಶಪಡಿಸ್ಕೊಳ್ತಾರ? ಈಗ ನೋಡ್ರಿ ನಾವ್ ಯಾವ್ಯಾವ ಪ್ರಾಂತ್ಯಗಳನ್ನ ಹೇಳತ್ತಲ್ಲ ಹೆಂಗೆ ವಶಪಡಿಸ್ಕೊಂಡ್ರ ಅಂತಂದೇಳಿ ಬಹಳ ಇಂಪಾರ್ಟೆಂಟ್. ಈಗ ಈಗ ಮದ್ರಾಸ್ ಪ್ರಾಂತ್ಯವನ್ನ ಹೆಂಗಿಸ್ಕೊಂಡ್ರು ಚಂದ್ರಗಿರಿಯ ರಾಜನ ಹತ್ರ. ಅದಾದ ನಂತರ ಸೂರತ್ ಅನ್ನ ಹೆಂಗಿಸ್ಕೊಂಡ್ರು ಜಹಾಂಗೀರ್ನ ಹತ್ರ. ಈಗ ಮುಂಬೈ ಕೂಡ ಇರಂಗಿಲ್ಲ. ಮುಂಬೈ ಪ್ರಾಂತ್ಯ ಹೆಂಗಿಸ್ಕೊಂತಾರ? ಅದು ಮೊದಲು ಪೋರ್ಚುಗೀಸ್ರ ಹತ್ರ ಇರತ್ತ. ಬಟ್ ಆದ್ರೆ ಬ್ರಿಟಿಷರಿಗೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಮುಂಬೈ ದ್ವೀಪವನ್ನ ಬಳುವಳಿಯಾಗಿ ಕೊಡ್ತಾರ. ಯಾರು ಕೊಡ್ತಾರ ಅಂತಂದ ಹೇಳಿದ್ರ ಪೋರ್ಚುಗೀಸರು ಕೊಡ್ತಾರ. ಏನಾಗತ್ತ ಅಂತಂದ ಹೇಳಿದ್ರ 1661ರಲ್ಲಿ, ಯಾವಾಗಪ್ಪ ಅಂತಂದ ಹೇಳಿದ್ರ 1661ರಲ್ಲಿ ಸೊ ಇಂಗ್ಲೆಂಡಿನ ರಾಜ ಆದಂತ 2ನೇ ಚಾರ್ಲ್ಸ್ ಅಂತಂದ ಹೇಳ್ತೀವಿ. ಯಾರಪ್ಪ ಅಂತಂದ ಹೇಳಿದ್ರ 2ನೇ ಚಾರ್ಲ್ಸ್ ಪೋರ್ಚುಗೀಸರ ರಾಣಿಯಾದಂತಹ ಕ್ಯಾಥರಿನ್ ಅಂತಂದ ಹೇಳ್ತೀವಿ. ಕ್ಯಾಥರಿನ್ ಇವರಿಬ್ರಿಗೆ ಏನಂತಂದ ಹೇಳಿದ್ರೆ ಮದುವೆ ಆಗತ್ತ. ಅದು ಎಲ್ಲಿ ಆಗತ್ತ? ಇಂಗ್ಲೆಂಡ್ ಒಳಗಡೆ ಆಗತ್ತ. ಇಂಗ್ಲೆಂಡ್ ಒಳಗಡೆ ಪೋರ್ಚುಗೀಸರ್ ರಾಣಿಯಾದಂತ ಕ್ಯಾಥರಿನ್ 2ನೇ ಚಾರ್ಲ್ಸ್ ದೊರೆಯನ್ನ ಮದುವೆ ಆಗ್ತಾಳ, ಇಂಗ್ಲೆಂಡಿನ ರಾಜನನ್ನ. ಅಲ್ಲಿ ಮದುವೆ ಆದ್ರ ಈ ಪೋರ್ಚುಗೀಸರ್ ಏನ್ ಮಾಡ್ತಾರ ಅಂತಂದ್ರೆ ಫುಲ್ ಖುಷಿಯಾಗಿ ನೀವು ಮುಂಬೈಯನ್ನ ತಗೊಳ್ರಿ ಅಂತಂದ ಹೇಳಿ. ಮುಂಬೈಯನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಡೌರಿ ಕೊಡ್ತಾರಪ್ಪ, ವರದಕ್ಷಿಣೆ ಕೊಟ್ಟಿದ್ ಮುಂಬೈಯನ್ನ ಯಾರಿಗೆ? ಬ್ರಿಟಿಷರಿಗೆ. ಈ ಮುಂಬೈ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಬ್ರಿಟಿಷರು ವಶ ಆಗತ್ತೆ. ಅವ್ರು ಅಲ್ಲಿ ಕೂತ್ಕೊಂಡ್ ಮದುವೆ ಆಗ್ಬೇಕಂತಂದ ಹೇಳಿದ್ರೆ ಈ ಮುಂಬೈ ಪ್ರಾಂತ್ಯವನ್ನ ಡೌರಿಯಾಗಿ ಕೊಟ್ಟಂತಹ ಥಿಂಗ್ಸ್ ಗಳು ಎಂತ ಮದುವೆ ಆಗಿದಾವ್. ಈ ಮದುವೆ ಏನಪ್ಪಾ ಅಂತಂದ ಹೇಳಿದ್ರೆ ಐತಿಹಾಸಿಕ ಮದುವೆ. ಸೊ ಅವಾಗ ಮುಂಬೈ ಬರುತ್ತ. ಈ ಮುಂಬೈಯನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ದೊಡ್ಡ ಪ್ರಾಂತ್ಯವನ್ನಾಗಿ ಮಾಡ್ಕೊಂತಾರ ಬ್ರಿಟಿಷರು. ಈ ಥಿಂಗ್ಸ್ ಗಳು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಕಲ್ಕತ್ತಾದಲ್ಲಿ ಬ್ರಿಟಿಷರು ನಿರ್ಮಿಸಿದಂತ ಕೋಟೆ ಯಾವುದು? ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ಹೆಂಗಾಗತ್ತ ಏನಾಗತ್ತ ನೋಡ್ರಿ. ಥಿಂಗ್ಸ್ ಗಳು ಏನಾಗ್ತಾವ ಅಂತಂದ ಹೇಳಿದ್ರೆ ಮುಂದ್ ಮೇ ಬಿ ಕ್ವಶನ್ಸ್ ಗಳು ಇರಬಹುದು, ಮುಂದೆ ಡಿಸ್ಕಷನ್ ಮಾಡೋಣ. ಈ ಬಂಗಾಳ ಪ್ರಾಂತ್ಯವನ್ನ ಯಾರ ಆಳ್ವಿಕೆ ನಡೆಸ್ತಾ ಇರ್ತಾರ? ಈ ಬಂಗಾಳ ಪ್ರಾಂತ್ಯವನ್ನ ಯಾರ ಆಳ್ವಿಕೆ ನಡೆಸ್ತಾ ಇರ್ತಾರ ಅಂದ್ರ ಬಂಗಾಳದ ನವಾಬರು. ಅದ್ರಲ್ಲೂ ಕೂಡ ಏನಂತಂದ ಹೇಳಿದ್ರೆ ಸಿರಾಜ್ ಉದ್ದೌಲ್ ಅಂತಂದ ಹೇಳಿರ್ತಾನ. ಈ ಸಿರಾಜ್ ಉದ್ದೌಲ್ ಏನಪ್ಪಾ ಅಂತಂದ ಹೇಳಿದ್ರೆ ಪರ್ಮಿಷನ್ ಕೊಟ್ಟಿರಂಗಿಲ್ಲ ಅವ್ರಿಗೆ. ನೀವು ವ್ಯಾಪಾರ ಮಾಡ್ರಿ ಬೇಕಾದ್ರ ನೀವೇನಂತಂದ ಹೇಳಿದ್ರ ನಾ ರೂಲ್ಸ್ ಗಳನ್ನ ಹೇಳ್ತೀನಿ, ದಸ್ತಕಗಳು ಅಂತ ಹೇಳ್ತೀನಿ. ಇವೇನಂತಂದ ಹೇಳಿದ್ರೆ ಪರ್ಮಿಷನ್ ಚೀಟಿಗಳು. ಈ ಚೀಟಿ ತಗೊಂಡ್ ಏನಂತಂದ ಹೇಳಿದ್ರೆ ನನ್ ಪರ್ಮಿಷನ್ ಇದ್ದಂಗೆ ಈ ಚೀಟಿ ಇದ್ರ ನಿಮ್ಮ ಹತ್ರ ದಸ್ತಕಗಳು ಅಂತಂದ ಹೇಳಿ ಅದನ್ನ ತಗೊಂಡ್ ನೀವು ಎಲ್ಲಾ ಕಡೆ ವ್ಯಾಪಾರ ಮಾಡ್ರಿ. ಬಟ್ ಅದ್ರ ನೀವೆಲ್ಲಾ ಇಲ್ಲಿ ಬಂದ್ ನೆಲ್ಸಂಗಿಲ್ಲ, ಇದು ಮಾಡಂಗಿಲ್ಲ ಅಂತಂದ ಹೇಳಿ ಸಿರಾಜ್ ಉದ್ದೌಲ್ ಪರ್ಮಿಷನ್ ಕೊಡ್ತಾನ. ಇದನ್ನ ಪರ್ಮಿಷನ್ ಅದೇ ಹೇಳ್ತಾರಲ್ಲ, ಈಗ ಅದೇನೋ ಒಂದ್ ಗಾದೆ ಮಾತಿತ್ತಲ್ಲ, ಸ್ವಲ್ಪ ಏನಂತಂದ ಹೇಳಿದ್ರೆ ಕೈ ಹಿಡ್ಕೊಳಕ್ ಕೊಟ್ರ ಅಥವಾ ಬಾಯಿ ಹತ್ರ ಕೈ ಕೊಡ್ತಂತಂದ ಹೇಳಿದ್ರೆ ನುಂಗೆ ಬಿಡ್ತಾರ ಎಲ್ಲಾ ಅಂತಂದ ಹೇಳ್ತಾರಲ್ಲ, ಆತರ ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಈ ದಸ್ತಕಗಳ ನೆಪದಲ್ಲಿ ಅವ್ನ್ ತಗೊಂತಾರೆ. ಈ ರಾಜನೇನ್ ಬಿಡ ಅಂತಂದ ಹೇಳಿ ಪರ್ಮಿಷನ್ ಇಲ್ದ ಏನಂತಂದ ಹೇಳಿದ್ರೆ ವ್ಯಾಪಾರ ಮಾಡಕ್ ನೋಡ್ತಾರ. ಇದರಿಂದ ಸಿಟಿ ಗೆದ್ದ ಏನಮ್ಮಪ್ಪ ಅಂತ ಹೇಳಿದ್ರೆ ಇದು ಒಂದ್ ರೀಸನ್. ಅದಾದ ನಂತರ ಸೈಲೆಂಟ್ ಆಗಿ ಅವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದ್ ಕೋಟೆಯನ್ನ ನಿರ್ಮಾಣ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಇದೆಲ್ಲಾ ರೊಚ್ಚಿಗಿದ್ದ ಏನಂತಂದ ಹೇಳಿದ್ರ ಸಿರಾಜ್ ಉದ್ದೌಲ್ ಏನ್ ಮಾಡ್ತಾನ, 123 ಜನರನ್ನ ಒಂದೇ ಕೋಣೆಯಲ್ಲಿ ಹಾಕ್ಬಿಟ್ಟು ಕೊಂದಾಕ್ಬಿಡ್ತಾನ. ಅದನ್ನ ಬ್ಲಾಕ್ ಟ್ರಾಜಿಡಿ, ಕಪ್ಪು ಕೋಣೆ ದುರಂತ ಅಂತಂದ ಹೇಳ್ತಾರೆ. ಇದಾದ ನಂತರ ನೆಕ್ಸ್ಟ್ ಬ್ರಿಟಿಷರ್ಗೂ ಕೂಡ ಸಿಟ್ಟು ಬರುತ್ತ. ಎಸ್, ಸೊ ಆಮೇಲೆ ಏನಾಗತ್ತ, ಒಂದು ಯುದ್ಧ ಆಗತ್ತ 1757ರಲ್ಲಿ. ಅದನ್ನ ನಾವು ಪ್ಲಾಸಿ ಕದನ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಲಾಸಿ ಕದನ. ಈ ಪ್ಲಾಸಿ ಕದನದಲ್ಲಿ ಸಿರಾಜ್ ಉದ್ದೌಲ್ ಸತ್ತೋಗ್ತಾನ. ಸತ್ತೋದ್ ನಂತರ ಈ ಪ್ರದೇಶಕ್ಕೆ ಏನಾಗ್ತಂದ್ರ ಬ್ರಿಟಿಷರ್ ವಶ ಆಗತ್ತ, ಬ್ರಿಟಿಷರೇ. ಬಟ್ ಆದ್ರೆ
ಒಬ್ಬನನ್ನ ರಾಜನನ್ನಾಗಿ ಮಾಡ್ತಾರ. ನವಾಬ್ ಇರ್ಬೇಕು, ನವಾಬ್ ಅಲ್ಲಾವ ಇರ್ಬೇಕು, ಬಟ್ ಅದ್ರ ಆಳ್ವಿಕೆ ನಮ್ ಕೈಯಾಗಿರ್ಬೇಕಂತಂದ ಹೇಳಿ. ಸೊ ಯಾರನ್ನ ಮಾಡ್ತಾರ ಅಂತಂದ ಹೇಳಿದ್ರ ಮೀರ್ ಜಾಫರ್ನ ಮಾಡ್ತಾರ. ಇಷ್ಟ್ರ ಒಳಗಡೆ ಏನಂತಂದ ಹೇಳಿದ್ರ ಅಲ್ಲಿ ಒಂದು ಕೋಟೆಯನ್ನ ನಿರ್ಮಾಣ ಮಾಡಿರ್ತಾರ. ಅದೇ ಯಾವ್ದಂತಂದ್ರ ಕಲ್ಕತ್ತಾದು ಪೋರ್ಟ್ ವಿಲಿಯಂ ಕೋಟೆ ಅಂತಂದ ಹೇಳ್ತೀವಿ. ಕ್ವಶನ್ ಅನ್ನ ಕೇಳಿದಾರ ನೋಡ್ರಿ, ಬಂಗಾಳದ ಗ್ರಾಮಗಳಾದಂತ ಸುತನುತಿ ಅಂತಂದ ಹೇಳಿ. ಒಂದ್ ಗ್ರಾಮ ಯಾವ್ದಂತಂದ ಹೇಳಿದ್ರ ಸುತನುತಿ, ಇನ್ನೊಂದ್ ಯಾವ್ದಂತಂದ ಹೇಳಿದ್ರ ಕಲ್ಕತ್ತಾ ಅಂತಂದ ಹೇಳಿ ಗ್ರಾಮ, ಅದ್ರ ಹೆಸರು ಗ್ರಾಮದ ಹೆಸರು ಕಲ್ಕತ್ತಾ. ಇನ್ನೊಂದ್ ಗ್ರಾಮದ ಹೆಸರು ಏನಂತಂದ ಹೇಳಿದ್ರೆ ಗೋವಿಂದಪುರ ಅಂತಂದ ಹೇಳಿ. ಈ ಮೂರು ಗ್ರಾಮಗಳನ್ನ ಸೇರಿಸಿ ಒಂದು ದೊಡ್ಡ ಕೋಟೆಯನ್ನ ನಿರ್ಮಾಣ ಮಾಡಿ ಅದನ್ನ ಕಲ್ಕತ್ತಾ ಅಂತಂದ ಹೇಳಿ ಒಂದು ಕೋಟೆ, ಫೋರ್ಟ್ ವಿಲಿಯಂ ಕೋಟೆ ಅಂತಂದ ಹೇಳಿ ಹೆಸರನ್ನ ಇಡ್ತಾರ. ಕ್ಲಿಯರ್ ಎಲ್ರಿಗೂ? ಇದು ಹೆಂಗಂತಂದ ಹೇಳಿದ್ರೆ ಅದಕ್ಕ ಪೋರ್ಟ್ ವಿಲಿಯಂ ಅಂತಂದ ಹೇಳಿ ಎದಕ್ ಹೆಸರಿಡ್ತಾರ ಅಂತಂದ ಹೇಳಿದ್ರೆ ಫೋರ್ಟ್ ವಿಲಿಯಂ ಅಂತಂದ ಹೇಳಿ ಹೆಸರು ಯಾಕೆ ಇಡ್ತಾರ ಅಂತಂದ ಹೇಳಿದ್ರೆ ರೀಸನ್ ಏನಂತಂದ ಹೇಳಿದ್ರೆ ಇಂಗ್ಲೆಂಡಿನ ರಾಜನಾದಂತಹ 3ನೇ ವಿಲಿಯಂ ಆಳ್ವಿಕೆ ನಡೆಸ್ತಾ ಇರ್ತಾನ ಆ ಟೈಮ್ ಒಳಗಡೆ. ಅವನ ಸವಿ ನೆನಪಿಗೋಸ್ಕರ ಅದನ್ನ ಹೆಸರಿಡ್ತಾರ ಫೋರ್ಟ್ ವಿಲಿಯಂ ಅಂತಂದ ಹೇಳಿ. ವಿಲಿಯಂನ ಕೋಟೆ ಅಂತಂದ ಹೇಳಿ ಹೆಸರಿಡ್ತಾರ. ಕ್ಲಿಯರ್? ಎಸ್, ಕಲ್ಕತ್ತಾ ನಗರವನ್ನ ಸ್ಥಾಪಿಸಿದಂತ ಬ್ರಿಟಿಷ್ ಅಧಿಕಾರಿ ಯಾರಂತಂದ ಹೇಳಿದ್ರೆ ಜಾಬ್ ಚಾರ್ನಾಕ್ ಅಂತಂದ ಹೇಳ್ತೀವಿ. ಇದು ಕ್ವಶನ್ ಬರಂಗಿಲ್ಲ, ಬಟ್ ಅದ್ರ ನೆನ್ಪಿಟ್ಕೊಳ್ರಿ. ಕಲ್ಕತ್ತಾ ನಗರವನ್ನ ಸ್ಥಾಪಿಸಿದಂತವನ್ ಯಾರಂತಂದ ಹೇಳಿದ್ರೆ ಜಾಬ್ ಚಾರ್ನಾಕ್ ಅಂತಂತ ಹೇಳ್ತೀವಿ. ಈ ಪರ್ಸನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರ ಕೋಟೆ ಎಲ್ಲ ಕಟ್ಟೋಕೆ ಎಲ್ಲ ರೆಡಿ ಮಾಡ್ಕೊಂತಾನ. ಜಸ್ಟ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಷ್ಟೇ. ನೆಕ್ಸ್ಟ್ ನೋಡ್ರಿ, 1717ರಲ್ಲಿ ಬ್ರಿಟಿಷರಿಗೆ ದಸ್ತಕಗಳನ್ನ ನೀಡಿದಂತಹ ಮೊಘಲ್ ದೊರೆ ಯಾರು ಅಂತಂದೇಳಿ. ಎಸ್, ಯಾರು ನೀಡ್ತಾರ? ದಸ್ತಕಗಳನ್ನ. ವೆರಿ ಗುಡ್, ಫರೂಕ್ ಸಿಯಾರ್. 1717ರಲ್ಲಿ ಮೊಘಲರ ದೊರೆಯಾದಂತಹ ಫರೂಕ್ ಸಿಯಾರ್ ಇದ್ದವ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಎಲ್ಲಾ ಕಡೆ ದಸ್ತಕಗಳನ್ನ ನೀಡ್ತಾನ. ಇದನ್ನ ಏನಂತಂದ ಹೇಳಿದ್ರೆ ನೋಡ್ಕೊಂಡು ಬಂಗಾಳದಲ್ಲಿ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಸಿರಾಜ್ ಉದ್ದೌಲ್ ಕೂಡ ಏನಂತಂದ ಹೇಳಿದ್ರೆ ದಸ್ತಕಗಳನ್ನ ವಿತರಣೆ ಮಾಡ್ತಾನ ಬ್ರಿಟಿಷರಿಗೆ. ಬಟ್ ಅದ್ರ ಅವ್ರು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳಂಗಿಲ್ಲ. ಅದೇ ಏನಾಗತ್ತಂದ್ರ 1757ರ ದಂಗೆಗೆ ಕಾರಣ ಆಗತ್ತೆ. ಜಸ್ಟ್ ನಿಮಗದು ಲಿಂಕ್ ಗೊತ್ತಾಗ್ಬೇಕು. ಅವ್ ಡೈರೆಕ್ಟ್ ಹೋಗಿ ಅವ ಒಬ್ಬನ್ ನೀಡ್ದಲ್ಲ. ಮೊದಲ ಏನಂತಂದ ಹೇಳಿದ್ರೆ ದಸ್ತಕಗಳನ್ನ ನೀಡಿದವರು ಅಂತ ಯಾರಂತಂದ ಹೇಳಿದ್ರೆ ಮೊಘಲ್ರು ನೀಡ್ತಾರ. ಅದ್ರಲ್ಲೂ ಫರೂಕ್ ಸಿಯಾರ್ ನೀಡ್ತಾನ. ಅವ್ರದ್ದು ಎಲ್ಲ ಮೊಘಲ್ ಸಾಮ್ರಾಜ್ಯ ಬಾಳ್ ದೊಡ್ಡದಲ್ಲ, ಅದಕ್ಕೆ ಅವ್ರು ನಾರ್ಮಲ್ ಆಗಿ ಕೇಳ್ಕೊಂತಾರ. ಸೊ ಬೇಡಪ್ಪ, ಇಲ್ಲ ಹೊರ ಹಾಕಿರಿ ಹೆಂಗಂತಂದ ಹೇಳಿ. ಬಟ್ ಆದ್ರೆ ಈ ಬಂಗಾಳದ ನವಾಬ್ ಏನಂತಂದ ಹೇಳಿದ್ರೆ ಸಣ್ಣ ರಾಜ, ಅವ್ನ್ ಮಾತು ಯಾಕೆ ಕೇಳೋಣ ಅಂತಂದ ಹೇಳಿ. ಸೊ ಅದಕ್ಕೆ ದಸ್ತಕಗಳ ದುರುಪಯೋಗ ಮಾಡ್ಕೊಂಡು ಅದು 1757ರ ಕ್ಲಾಸಿಕ್ ಅದನ್ನಕ್ ಕಾರಣ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಬೇರೆ ಬೇರೆ ಚೇಂಜಸ್ ಗಳಾಗ್ತಾವ, ಅವುಗಳನ್ನ ನೋಡ್ಕೊಂತ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೊಂದ್ ಕೆಲವೊಂದ್ ಥಿಂಗ್ಸ್ ಗಳು ಬರ್ತಾವ ನೋಡ್ರಿ. ಇದು ಕ್ವಶನ್ ಆನ್ಸರ್ ಮಾಡ್ರಿ. ಕಾರ್ನಾಟಿಕ್ ಪ್ರದೇಶ ಅಂತಂದ ಹೇಳಿದ್ರೆ ಈ ಪ್ರದೇಶ ತಮಿಳ್ನಾಡು ಪ್ರದೇಶ ಏನೈತಲ್ಲ ಇಲ್ಲಿ, ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಕಾರ್ನಾಟಿಕ್ ಪ್ರದೇಶ ಅಂತ ಕರಿತೀವಿ. ಈ ಕಾರ್ನಾಟಿಕ್ ಪ್ರದೇಶ ಏನಂತಂದ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್. ಈ ಪ್ರದೇಶವನ್ನ ವಶಪಡಿಸಿಕೊಳ್ಳೋಕೆ ಯುದ್ಧಗಳಾಗ್ತಾವ. ಅವೇ ಏನಂತಂದ ಹೇಳಿದ್ರೆ ಕಾರ್ನಾಟಿಕ್ ಯುದ್ಧಗಳು. ಮೊದಲನೇ ಕಾರ್ನಾಟಿಕ್ ಯುದ್ಧ 1746ರಿಂದ ಹಿಡ್ಕೊಂಡು 48ರವರೆಗೂ ನಡೆಯುತ್ತೆ. ರೀಸನ್ ಏನಂತಂದ ಹೇಳಿದ್ರ ಯುರೋಪ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ಯುದ್ಧ ನಡೀತಿರುತ್ತ. ಯಾಕಂತಂದ ಹೇಳಿದ್ರ ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರಕ್ಕೋಸ್ಕರ. ಆಸ್ಟ್ರಿಯಾ ಅನ್ನೋ ಒಂದ್ ದೇಶ ಇರುತ್ತ, ಆ ದೇಶದೊಳಗಡೆ ಫ್ರೆಂಚರು ಇರ್ತಾರ, ಬ್ರಿಟಿಷರು ಹೋಗಿ ವ್ಯಾಪಾರ ನಡೆಸ್ತಿರ್ತಾರ. ಈ ದೇಶ ನಂದ, ಈ ದೇಶ ನಿಂದ ಅಂತಂದ ಹೇಳಿ ಅವ್ರವರ ಜಗಳ ಮಾಡ್ತಿರ್ತಾರ. ಈ ರೀಸನ್ ಇಂದ ಇವನ್ ನಮಗೂ ಈ ಪ್ರದೇಶ ನಮ್ದ ನಿಮ್ದ ಅಂತಂದ ಹೇಳಿ ಭಾರತದಲ್ಲೂ ಕೂಡ ಜಗಳ ಸ್ಟಾರ್ಟ್ ಆಗತ್ತ. ಅದೇ ಒಂದು ಯುದ್ಧ ಆಗತ್ತ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಮೊದಲನೇ ಕಾರ್ನಾಟಿಕ್ ಯುದ್ಧ ಅಂತ ಕರಿತೀವಿ. ಈ ಯುದ್ಧ 2 ವರ್ಷ ನಡೆಯುತ್ತಾ. ಆಮೇಲೆ ಒಂದು ಒಪ್ಪಂದದ ಮೇರೆಗೆ ಯುದ್ಧ ಸ್ಟಾಪ್ ಮಾಡ್ತಾರ. ಆ ಒಪ್ಪಂದದ ಹೆಸರು ಏನಂತಂದ್ರೆ ಎಕ್ಸ್ ಲಾ ಚಾಪೆಲಾ ಯುದ್ಧ ಅಂತ ಹೇಳ್ತೀವಿ. ಎಕ್ಸ್ ಲಾ ಚಾಪೆಲಾ ಒಪ್ಪಂದದ ಪ್ರಕಾರ ಈ ಯುದ್ಧವನ್ನ ಸ್ಟಾಪ್ ಮಾಡ್ತಾರ. ಇದು ಅರ್ಥ ಆಯ್ತೇನ್ರಪ್ಪ ಎಲ್ರಿಗೂ? ಕಾರಣ ಅರ್ಥ ಆಯ್ತಾ? ಎದಕ್, ಯಾವ ರೀಸನ್ ಇಂದ ಸ್ಟಾರ್ಟ್ ಆಯ್ತಂತ ಹೇಳಿ. ಆಮೇಲೆ ಒಪ್ಪಂದ. ಇದು ಈ 2 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪ್ಲಾಸಿ ಕದನ ಅಂತಂದ ಹೇಳ್ತೀವಿ. ಪ್ಲಾಸಿ ಕದನ ಇವಾಗ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೀನಿ ಯಾಕೆ ಪ್ಲಾಸಿ ಕದನ ನಡೀತು ಅಂತಂದ ಹೇಳಿ. ಆ ಪ್ಲಾಸಿ ಕದನದಲ್ಲಿ ಯಾರು ಸತ್ತೋಗ್ತಾರ ಅಂತಂದ್ರೆ ಸಿರಾಜ್ ಉದ್ದೌಲ್ ಸತ್ತೋಗ್ತಾನ. ಅದು 1757ರಲ್ಲಿ ನಡೆಯುತ್ತ. ಇದು ನಡೆದ ನಂತರ ಯಾರು ಬರ್ತಾರ ಅಂತಂದ ಹೇಳಿದ್ರ ಮೀರ್ ಜಾಫರ್ ಇದ್ದವ ಅಂತಂದ ಹೇಳಿದ್ರ ಅಧಿಕಾರಕ್ಕೆ ಬರ್ತಾನ. ಸೊ ಇದನ್ನ ನೋಡ್ರಿ,
ಪ್ಲಾಸಿ ಕದನದಲ್ಲಿ ಯಾರ್ ನವಾಬರಾಗಿದ್ರು ಅಂತಂದ್ರೆ ಸಿರಾಜ್ ಉದ್ದೌಲ್ ನವಾಬನಾಗಿದ್ದ ಅಂತಂದ್ ಹೇಳ್ತೀವಿ. ಅದೇ ತರ ಇನ್ನೊಂದ್ ಕ್ವಶನ್ ಬರುತ್ತಾ, ಪ್ಲಾಸಿ ಕದನವನ್ನ ಬ್ರಿಟಿಷರ ಪರವಾಗಿ ಯಾರು ನಡೆಸ್ತಾರ? ಸಿರಾಜ್ ಉದ್ದೌಲ್ ವಿರುದ್ಧವಾಗಿ ಯಾರು ಯುದ್ಧ ಮಾಡ್ತಾರ ಅಂತಂದ್ ಹೇಳಿದ್ರ ಎಸ್, ರಾಬರ್ಟ್ ಕ್ಲೈವ್ ಯುದ್ಧ ಮಾಡ್ತಾನ. ರಾಬರ್ಟ್ ಕ್ಲೈವ್. ಅದಾದ ನಂತರ ಸಿರಾಜ್ ಉದ್ದೌಲ್ ಕಡೆಗೆ ಯಾರ್ ಮಾಡ್ತಾರ? ಸಿರಾಜ್ ಉದ್ದೌಲ್ ಮಾಡ್ತಿರ್ತಾನ, ಅವನ್ ರಾಜ, ಅವನ್ ಸೇನಾಧಿಪತಿ ಯಾರಂತಂದ್ ಹೇಳಿದ್ರ ಮೀರ್ ಜಾಫರ್. ಮೀರ್ ಜಾಫರ್. ಈ ರಾಬರ್ಟ್ ಕ್ಲೈವ್ ಇದ್ದ ಏನ್ ಮಾಡ್ತಾನ ಅಂತಂದ್ರೆ ಆ ಸೇನಾಧಿಪತಿಯನ್ನ ತನ್ನ ಕಡೆ ಒಲಿಸ್ಕೊಂಡ್ಬಿಡ್ತಾನ. ಇವ್ ಮೀರ್ ಜಾಫರ್ಗೆ ಏನ್ ಹೇಳ್ತಾನ, ನಾನ್ ಯುದ್ಧ ಗೆಲ್ತೇನೆ, ಯುದ್ಧ ಗೆದ್ನೆ ಅಂತಂದ್ ಹೇಳಿದ್ರೆ ನಿನ್ನ ನವಾಬನನ್ನಾಗಿ ಮಾಡ್ತೇನೆ, ನಾವೇನಪ್ಪಾ ಅಂತಂದ್ ಹೇಳಿದ್ರ ಗೆದ್ ಬಿಡೋನು, ಅದಾದಂದ್ರೆ ಸಿರಾಜ್ ಉದ್ದೌಲ್ ಕೊಲ್ಲೋನು ಅಂತಂದ್ ಹೇಳಿ. ಅವಾಗ ರಾಬರ್ಟ್ ಕ್ಲೈವ್, ಮೀರ್ ಜಾಫರ್, ಇನ್ನೊಂದ್ ಕೆಲವೊಂದ್ ಜನ ಸೇರಿಬಿಟ್ಟು ಏನ್ ಮಾಡ್ತಾರಂದ್ರ ಸಿರಾಜ್ ಉದ್ದೌಲ್ ಕೊಂದ್ ಹಾಕ್ತಾರ. ಅವಾಗ ರಾಬರ್ಟ್ ಕ್ಲೈವ್ ಗೆಲ್ತಾನ. ಈ ಹೇಳಿದ ಪ್ರಕಾರ ಮೀರ್ ಜಾಫರ್ ಇದ್ದಾವ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ನವಾಬನನ್ನಾಗಿ ಮಾಡ್ತಾರ. ಅರ್ಥ ಆಯ್ತಾ ಎಲ್ರಿಗೂ? ಇದನ್ನ ರೆಕಾರ್ಡ್ ಮಾಡೋಣ, ಎಲ್ರು ಯಾರಿಗಾದ್ರು ಯೂಸ್ ಆಗತ್ತ, ಯಾರಾದ್ರೂ ನೋಡ್ತಿದ್ರ. ಥಿಂಗ್ಸ್ ಗಳು ಹೆಂಗಪ್ಪಾ ಅಂತಂದ್ ಹೇಳಿದ್ರೆ, ಈಗ ನೀನ ಬಾಡಿ ಮೇಂಟೈನ್ ಮಾಡ್ಬೇಕು. ನೀನ್ ಹೆಂಗಂತಂದ್ರೆ ಬಾಡಿ ಮೇಂಟೈನ್ ಮಾಡ್ಬೇಕು. ನಿಂಗ 6 ಪ್ಯಾಕ್ ಬರ್ಬೇಕು, ಚೆಸ್ಟ್ ಬರ್ಬೇಕು, ಆಮೇಲೆ ಚಂದ ಕಾಣಿಸ್ಬೇಕು, ಮುಖದ ಮೇಲಿಂದೆಲ್ಲ ಹೋಗ್ಬೇಕು ಫ್ಯಾಟ್ ಎಲ್ಲ. ಅವಾಗ ನೀ ಏನ್ ಮಾಡ್ತಿ ಅಂತಂದ್ ಹೇಳಿದ್ರ 3 ರಿಂದ 4 ಗಂಟೆ, ಅದ್ ಆಕ್ಚುಲಿ ಮುಖ ಮತ್ ತಿಕ್ಕ ಎರಡು ಒಂದೇ, ಯಾವ್ದು ಇದು ಫ್ಯಾಟ್ ಹೋಗ್ಬೇಕಲ್ಲ, ಕೊಬ್ಬು ಹೋಗ್ಬೇಕು. ನೀನ್ ಏನ್ ಮಾಡ್ತಿ ಅಂತಂದ್ರೆ 3 ರಿಂದ 4 ತಿಂಗಳು ಏನಪ್ಪಾ ಅಂತಂದ್ರೆ ಮಾರ್ನಿಂಗ್ ಎದ್ದು ಎಕ್ಸರ್ಸೈಸ್ ಮಾಡ್ತಿ, ಡೈಲಿ ಮಾಡ್ತೀಯಲ್ಲ. 1-2 ದಿನ ಮಾಡೋದ, ಆಮೇಲೆ 3 ದಿನ ಬಿಡೋದ, ಹೆಂಗ್ ಬೇಕಾದಂಗ ಊಟ ಮಾಡೋದ ಮಾಡ್ರ ನಿಂದೆಲ್ಲ ಕರಗತ್ತೇನ? ಕರಗಂಗಿಲ್ಲ, ಇನ್ನೂ ದೊಡ್ಡದಾಗ್ತಾವ ಪುಂಡಿಗಳೆಲ್ಲ. ಅದ ಅಷ್ಟ್ ಈಸಿಯಾಗಿ ಬರಂಗಿಲ್ಲ ಬಾಡಿ. 3-4 ತಿಂಗಳು ನೀ ಏನಂತಂದ ಹೇಳಿದ್ರ ಬಹಳ ಕರೆಕ್ಟ್ ಆಗಿ ವರ್ಕ್ ಮಾಡ್ಬೇಕಾಗತ್ತ, ಅವಾಗ ನಿನ್ ಬಾಡಿ ಶೇಪ್ ಬರುತ್ತೆ. ಅದ ಹಂಗಾಯ್ತಂತಂದ ಹೇಳಿದ್ರೆ ನೀನು 3-4 ತಿಂಗಳು ಏನಂತಂದ ಹೇಳಿದ್ರೆ ಡೈಲಿ 2-3 ತಾಸು ಕರೆಕ್ಟ್ ಆಗಿ ಓದಬೇಕ. ನಿನ್ನ ತಲ್ಯಾಗ ಏನಪ್ಪಾ ಅಂತಂದ ಹೇಳಿದ್ರ ನಿನ್ಗ ಚಂದಿರಕ್ಕೆ ಅಂತ ಹುಡುಗಿ ಬರ್ತಿ. ನೀವು ಹೆಂಗ್ ಓದ್ತಿರ್ತಿ ಅಂತಂದ ಹೇಳಿದ್ರ, ನೀವ್ ಓದುವಾಗ ನಿಂದ್ ಓದ್ತಿರ್ತಿ, ಬಟ್ ಅದ್ರ ನಿನ್ ತಲ್ಯಾಗ ಏನಂತಂದ ಹೇಳಿದ್ರೆ ಚಂದ ಇರುವಂತ ಒಂದ್ ಹುಡುಗಿ ಬರ್ತಿರ್ತಾಳ. ಈ ಕಡೆ ಇನ್ನೊಂದ್ ಕಡೆ ಸೈಡ್ ಏನಂತಂದ ಹೇಳಿದ್ರೆ ಆಂಟಿ ಬಂದ್ ಹೋಗ್ತಿರ್ತಾಳ. ಅದಾದ ನಂತರ ನೆಕ್ಸ್ಟ್ ಮತ್ ಬೇರೆ ಬೇರೆ ಹೀರೋಯಿನ್ಗಳು ಅವರೆಲ್ಲ ಬರ್ತಾರ. ಆಮೇಲೆ ನೆಕ್ಸ್ಟ್ ನಿಮ್ ಫೇವ್ರೇಟ್ ಆಕ್ಟರ್ ಇವರ ಸನ್ನಿ ಲಿಯೋನ್ ಅವ್ರು ಇವರೆಲ್ಲ ಬರ್ತಿರ್ತಾರ. ಹಿಂಗೆಲ್ಲಾ ಬಂದಾಗ ನಿಂದದ ಹೆಂಗ್ ಓದಾಕ್ ಮನಸ್ ಬರುತ್ತ, ಅದಾದ ನಂತರ ಅದ್ ಹೆಂಗ್ ನಿಂಗ್ ತಲ್ಯಾಗ ಹೋಗುತ್ತ. ಅದಾದ ನಂತರ ಇನ್ನೊಬ್ರು ಕೆಲವು ಜನ ಮಹಾನ್ ಹೀರೋಗಳು ಇರ್ತಾರ, ಅವ್ರು ಓದುವಾಗ ಹಗಲ್ ಕನಸ್ ಕಾಣ್ತಿರ್ತಾರ. ಹೆಂಗ ಪೂಜಾ ಹೆಗಡೆ ಜೊತೆ ಹೆಂಗ್ ಡ್ಯಾನ್ಸ್ ಮಾಡೋದ, ಅದಾದ ನಂತರ ನೆಕ್ಸ್ಟ್ ರಚಿತಾ ರಾಮ್ ಜೊತೆ ಹೆಂಗ್ ನಾವ್ ಟೀ ಕುಡಿಯೋದ ಅಂತಂದ ಹೇಳಿ. ಅದಾದ ನಂತರ ಇನ್ ಯಾವ್ದಾದ್ರು ಹುಡುಗಿ ಇಷ್ಟ ಆಗಿಳ ಅಂತಂದ ಹೇಳಿದ್ರ ಕನಿಷ್ನಾಗ ಆಕಿನ್ ಕರ್ಕೊಂಬಂದ್ ಮದುವೆಯಾಗಿ ಮಕ್ಕಳನ್ನ ಹಡ್ದಿರ್ತಾರ ಅವ್ರು. ಇಷ್ಟೊಂದೆಲ್ಲ ಹಗಲ್ಗನಸ್ ಕಾಣ್ತಿರ್ತಾರ. ಅದಾದ ನಂತರ ಇನ್ ಕೆಲವು ಜನ ಏನಂತಂದ ಹೇಳಿದ್ರ ಓದುವಾಗ ಅವ್ ಆಲ್ರೆಡಿ ಜಾಬ್ ಹೋಗಿರ್ತಾನ, ಟ್ರೈನಿಂಗ್ ಮುಗಿಸಿರ್ತಾನ, ಅವಂಗ್ ಇಷ್ಟ ಆಗಿರೋ ಹುಡುಗಿಗೆ ಹೋಗಿ ಪ್ರಪೋಸ್ ಮಾಡಿರ್ತಾನ, ಆಕಿನ್ ಕರ್ಕೊಂಡ್ ಬಂದಿರ್ತಾನ, ಮುದ್ದು ಮಾಡ್ತಿರ್ತಾನ, ಇನ್ನು ಜಾಬ್ ಆಗಿರಂಗಿಲ್ಲ, ಅವ ಇನ್ನೂ ಓದ್ತಿರ್ತಾನ. ಈ ತರ ಎಲ್ಲ ಕನಸುಗಳನ್ನ ಕಾಣ್ತಿರುವಾಗ ನಿಂದ ಅದು ಓದೋದ ತಲೆಯಾಗ ಹೆಂಗ್ ಹೋಗ್ಬೇಕು, ಅದನ್ನ ನಿನ್ ಹೆಂಗ್ ನೆನಪುಳಿಬೇಕು? ನಿಂಗ್ ನೆನಪುಳಿಬೇಕಂತಂದ ಹೇಳಿದ್ರೆ ತುಂಬಾ ಡಿಸಿಪ್ಲಿನ್ ಆಗಿ ಕಾನ್ಸಂಟ್ರೇಷನ್ ಇಂದ 1-2-3 ತಾಸು ಓದಿದಿ ಅಂತಂದ ಹೇಳಿದ್ರೆ ತಂತನ ತಲೆಯಾಗ ಹೋಗುತ್ತೆ. ನೀ ಇದನ್ನೆಲ್ಲಾ ಮಾಡ್ತಿದ್ದಿ, ಇವಾಗ ಏನ್ ಹೇಳಿನಲ್ಲ ಇದನ್ನೆಲ್ಲಾ ನೀವು ಮಾಡ್ತೇರಿ, ನೀವೆಲ್ಲಾ ಮಾಡಿದ್ರಿ ಅಂತಂದ ಹೇಳಿದ್ರೆ ತಲೆಯಾಗ ಹೋಗಂಗಿಲ್ಲ, ಯಾವತ್ತೂ ನೆನ್ಪಿಡಂಗಿಲ್ಲ. ಇದನ್ನೆಲ್ಲಾ ಬಿಟ್ಟು ನಾವು ಓದಿದ್ದೆಲ್ಲ ಅರ್ಥ ಆಗೈತ್ ಅಂತಂದ ಹೇಳಿ ಯಾವಾಗ ಓದ್ತೀರಿ ಅವಾಗ ನಿಮ್ಗೆ ನೆನ್ಪೈತಿ. ಸಿಂಪಲ್. ಇದು ಬಿಟ್ಟು ಬೇರೆ ಏನಿಲ್ಲ. ಯಾವಾಗ್ಲೂ ಏನಂತಂದ ಹೇಳಿದ್ರೆ ಇಷ್ಟಪಟ್ಟು ಓದ್, ಅರ್ಥ ಆಗತ್ತ. ಇಷ್ಟಪಟ್ಟು ಓದ್, ಅದ 10 ನಿಮಿಷ ಓದುವರಕ ಇಷ್ಟಪಟ್ಟು ಓದ್. ಎಸ್ ನೋಡ್ರಿ, ಇದು ಒಂದ್ ರೀಸನ್ ಆಗತ್ತ. ಸಿರಾಜ್ ಉದ್ದೌಲ್ಗೆ ಏನಾಗತ್ತ ಅಂತಂದ್ರೆ ಫುಲ್ ಸಿಟ್ಟು ಬರುತ್ತ ದಸ್ತಕಗಳನ್ನ ದುರುಪಯೋಗ ಮಾಡ್ಕೊಂಡಿದ್ದಕ್ಕ. ಅವಾಗ ಸಿರಾಜ್ ಉದ್ದೌಲ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ 146 ಜನರನ್ನ 1756ರಲ್ಲಿ 146 ಜನ ಬ್ರಿಟಿಷ್ ಅಧಿಕಾರಿಗಳನ್ನ ಆ ಕೋಟೆಗಳನ್ನ ಕಟ್ತಿರ್ತಾರ, ಅವ್ರನ್ನೆಲ್ಲಾ ತಗೊಂಬಂದು ಒಂದ್ ಕೋಣೆದೊಳಗೆ ಹಾಕ್ಬಿಡ್ತಾನ. ಒಂದೇ ಕೋಣೆದಾಗ ಹಾಕ್ಬಿಟ್ಟು ಲಾಕ್ ಮಾಡ್ಬಿಡ್ತಾನ. ಕರೆಕ್ಟ್ ಆಗಿ ನೀರ್ ಕೊಡಂಗಿಲ್ಲ, ಊಟಾನು ಕೊಡಂಗಿಲ್ಲ. ಒಂದೇ ಕೋಣೆದಾಗ 146 ಜನ ಇರೋದ್ರಿಂದ ಅಲ್ಲಿ ಉಸಿರಾಡಕ್ ತೊಂದ್ರೆ ಆಗತ್ತ, ಆಕ್ಸಿಜನ್ ಎಲ್ಲ ಖಾಲಿ ಆಗತ್ತ. ಖಾಲಿ ಆಗೇನಪ್ಪಾ ಅಂತಂದ್ರೆ ಎಲ್ರು ಸತ್ತೋಗ್ತಾರ. 123 ಜನ ಆಲ್ಮೋಸ್ಟ್ ಸತ್ತೋಗ್ತಾರ. ಅದಾದ್ಮೇಲೆ ಉಳಿದವರು ಅಸ್ತವ್ಯಸ್ತ ಇರ್ತಾರ, ಅವರು ಕೂಡ ಏನಪ್ಪಾ ಅಂತಂದ್ರೆ ಸತ್ತೋಗ್ತಾರ. ನಮ್ಗೆ ಹೆಂಗಂತಂದ ಹೇಳಿದ್ರ ಕೆಲವೊಂದ್ ಜನ ಟೀಚರ್ಸ್ ಗಳಿಗೂ, ಅದಾದಂತ ಕೆಲವೊಂದ್ ಜನ ಟೀಚರ್ಸ್ ಗಳಿಗೂ ನನಗ್ 10/10 ರೂಮ್ನ್ಯಾಗ ಹಾಕಿದ, ಒಬ್ರ ಮೇಲೆ ಒಬ್ರನ್ನ ಒಗದ, ಇವೆಲ್ಲ ಬೇಡ.
ಒಂದ್ ರೂಮ್ನ್ಯಾಗ ಹಾಕಿದ, ಅಲ್ಲಿ ಆಕ್ಸಿಜನ್ ಕಮ್ಮಿ ಇತ್ತು, ಊಟ ಕೊಡ್ಲಿಲ್ಲ, ಏನು ಮಾಡ್ಲಿಲ್ಲ, ಅವು ಆಟೋಮೆಟಿಕ್ ಆಗಿ ಸತ್ತೋದು. ಇಷ್ಟ ಸಾಕ್ ನಮಗ್. ಇದನ್ನ ತಗೊಂಡ್ ನಿನಗೆ 10x10 10x20 ಇಂಥವೆಲ್ಲ ನೆನ್ಪಿರ್ತಾವ. ಇಂಥವೆಲ್ಲ ಯಾಕೆ ಬೇಕಾಗಿತ್ತು ನಿನಗೆ? ಅಲ್ಲಿ ಹಾಕಿದ, ಸತ್ರು, ಮುಗೀತು. ಬ್ರಿಟಿಷರ್ಗೂ ಸಿಟ್ಟು ಬಂತು, ಯುದ್ಧ ಆತು. 1757 ಅದ ಪ್ಲಾಸಿಕ್. ಅದನ್ನ ಆ ನಡೆದ ಸ್ಥಳ ಯಾವ್ದು ಅಂತ ಕ್ವಶನ್. ಆ ನಡೆದ ಸ್ಥಳ ಯಾವ್ದಂತಂದ್ರೆ ಕೋಲ್ಕತ್ತಾದೊಳಗ. ನೆಕ್ಸ್ಟ್ ನೋಡ್, ಮೀರ್ ಜಾಫರ್ ಬಂಗಾಳ ನವಾಬನಾದ ಮೇಲೆ ಬ್ರಿಟಿಷರಿಗೆ ನೀಡಿದ ಪ್ರದೇಶ ಯಾವುದು ಅಂತ ಇದು ನೆನ್ಪಿಟ್ಕೊಳ್ರಿ. ಈಗ ಏನಂತಂದ್ ಹೇಳಿದ್ರೆ, ರಾಬರ್ಟ್ ಕ್ಲೈವ್ ಇದ್ದ ಏನ್ ಮಾಡ್ತಾನ, ನಿನ್ನ ನವಾಬನನ್ನಾಗಿ ಮಾಡ್ತಾ ಅಂತಂದ್ ಹೇಳಿ, ಮೀರ್ ಜಾಫರ್ ಏನ್ ಮಾಡ್ತಾನ, ಸಿರಾಜುದ್ದೌಲ್ ಕೊಲ್ಲಾಕ್ ಏನಂತಂದ್ರೆ ಹೆಲ್ಪ್ ಮಾಡ್ತಾನ. ಕೊಂದ ನಂತರ ಮೀರ್ ಜಾಫರ್ ಇದ್ದವ್ ನವಾಬನ ಆಗ್ತಾನ. ನವಾಬ್ ಆದ ನಂತರ ಸುಮ್ಮ ಇರಂಗಿಲ್ಲ, ನೀನ್ ನವಾಬನನ್ನಾಗಿ ಮಾಡ್ತಾನ, ನೀನ್ ನಂಗೆ ಪರ್ಮಿಷನ್ ಕೊಡ್ಬೇಕು. ರಾಬರ್ಟ್ ಕ್ಲೈವ್ ಕಂಡೀಷನ್ ಏನಂತಂದ್ ಹೇಳಿದ್ರೆ, 24 ಪರಗನಗಳನ್ನ 24 ಪರಗನಗಳ ವ್ಯಾಪಾರ ಮಾಡೋಕೆ ಏನಂತಂದಿದ್ರೆ ಅನುಮತಿಯನ್ನ ಕೊಡ್ಬೇಕು ಅಂತಂದೇಳಿ. ಅವಾಗ ಏನು, ರಾಜನ ನಾನಾಗತನ ಅನ್ನೋ ಒಂದು ಖುಷಿ ಒಳಗಡೆ 24 ಪರಗನಗಳನ್ನ ಮೀರ್ ಜಾಫರ್ ಇದ್ದಾವ ಏನ್ ಮಾಡ್ತಾನ ಅಂದ್ರ ಬ್ರಿಟಿಷರಿಗೆ ಕೊಟ್ಟು ಬಿಡ್ತಾನ. ಸೊ ಅದು ಏನಂತಂದ ಹೇಳಿದ್ರ ಜಮೀನ್ದಾರಿ ಹಕ್ಕನ್ನ ನೆನ್ಪಿಟ್ಕೊಡ್ರಿ. ಇದು ಬಹಳ ಇಂಪಾರ್ಟೆಂಟ್. ಜಮೀನ್ದಾರಿ ಹಕ್ಕನ್ನ ಕೊಡ್ತಾನ 24 ಪರಗನಗಳು. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಗ ಆದ ನಂತರ ಇಷ್ಟೆಲ್ಲಾ ಮೀರ್ ಜಾಫರ್ ಇದನ್ನೆಲ್ಲಾ ಕೊಟ್ಟ ನಂತರ ಅವಂಗೂ ಸಿಟ್ಟು ಬಂದ್ಬಿಡುತ್ತೆ. ಇವ್ರ ಕೈಯಾಗ ಹೆಂಗಿರೋದ್ ನನ್ಗೆ ಆಗ್ವಾತ್ ಅಂತಂದ ಹೇಳಿ. ಈಗ ಮೀರ್ ಜಾಫರ್ ಇದ್ದಾವ ಬ್ರಿಟಿಷರ ವಿರುದ್ಧವಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನ. ಅವಾಗ ಏನಂತಂದ್ರೆ ಬ್ರಿಟಿಷರ್ ಇವನ್ನ ತೆಗೆದು ಹಾಕಿ ಇವನ ಅಳಿಯನಾದಂತಹ ಮೀರ್ ಕಾಸಿಂನನ್ನ ನವಾಬನನ್ನಾಗಿ ಮಾಡ್ತಾರ. ಬಟ್ ಅದ್ರ ಮೀರ್ ಕಾಸಿಂ ನಮ್ ತರ ಏನಂತಂದ ಹೇಳಿದ್ರೆ ಫುಲ್ ಯಂಗ್ ಅಂಡ್ ಎನರ್ಜೆಟಿಕ್ ಇರ್ತಾನ. ಒಂದ್ 30-35 ವರ್ಷದವ, ಅವಂಗ ನಿಗುದಿಲ್ಲ. ಬ್ರಿಟಿಷ್ ಅವ್ರು ಹೇಳೋದವ್ನ ಅವ್ರ ಮಾತ್ ನಾಯಕ್ ಕೇಳ್ಬೇಕಂತಂದ ಹೇಳಿ ಮೀರ್ ಕಾಸಿಮ ಬ್ರಿಟಿಷರ್ ವಿರುದ್ಧವಾಗಿ ಹೋಗ್ತಾನ. ಅವ್ ಮೀರ್ ಕಾಸಿಂನನ್ನ ತೆಗೆದಾಕಿ ಮತ್ತೆ ಮೀರ್ ಜಾಫರ್ನನ್ನ, ಅವ ಅಜ್ಜಾಗಿರ್ತ ಆ ಟೈಮ್ದಾಗ, ನೀ ಆಗಂತಂದೇಳಿ ನವಾಬನನ್ನಾಗಿ ಮಾಡ್ತಾರ ಮೀರ್ ಜಾಫರ್ನ. ಅವ್ ಮೀರ್ ಕಾಸಿಂಗೆ ಏನಂತಂದ್ರೆ ಸಿಟ್ಟು ಬರುತ್ತ. ಸಿಟ್ಟು ಬಂದು ಇವನ್ ಏನ್ ಮಾಡ್ತಾ ಅಂತಂದ್ರೆ ಮೊಘಲರ ದೊರೆಯಾದಂತಹ 2ನೇ ಶಾ ಆಲಂನನ್ನ, ಅದಾದ ನಂತರ ನೆಕ್ಸ್ಟ್ ಶೂಜಾ ಉದ್ದೌಲ್ನನ್ನ, ಅವಧ್ನ ಶೂಜಾ ಉದ್ದೌಲ್ ಅಂತಂದ ಹೇಳಿ ಬರ್ತಾನ. ಈ ಇಬ್ರು ರಾಜರ ಹೆಲ್ಪ್ ತಗೊಂಡ ಒಂದು ತ್ರಿಕೋನ ಅಂದ್ರ 3 ಜನರ ಒಂದು ದೊಡ್ಡ ಏನಪ್ಪಾ ಅಂತಂದ ಹೇಳಿದ್ರ ಸಾಮ್ರಾಜ್ಯ ಅಂದ್ರೆ ಸೇನೆಯನ್ನ ಕಟ್ಟಿಬಿಟ್ಟು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಕ್ ಬರ್ತಾನ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರ ಬಕ್ಸಾರ್ ಕದನ ಅಂತ ಕರಿತೀವಿ. 1764ರಲ್ಲಿ ಈ ಯುದ್ಧ ನಡೆಯುತ್ತೆ. ಕ್ಲಿಯರ್ ಎಲ್ರಿಗೂ? ಈ ಯುದ್ಧದಲ್ಲಿ ಎಲ್ರನ್ನು ಸೋಲಿಸ್ತಾರೆ ಬ್ರಿಟಿಷ್. ಅದೇ ತರ ಈ ಬಕ್ಸಾರ್ ಕದನದ ಸಮಯದಲ್ಲಿ ಬ್ರಿಟಿಷ್ ಸೇನೆಯ ನೇತೃತ್ವವನ್ನ ವಹಿಸಿದಂತ ಪರ್ಸನ್ ಯಾರು? ಆ ಪರ್ಸನ್ ಯಾರಪ್ಪ ಅಂತಂದ ಹೇಳಿದ್ರ ಹೆಕ್ಟರ್ ಮನ್ರೋ ಅಂತಂದ ಹೇಳ್ತೀವಿ. ಯಾರಂತಂದ ಹೇಳ್ತೀವಿ? ಹೆಕ್ಟರ್ ಮನ್ರೋ. ಸೊ ಅವನಲ್ಲ, ರಾಬರ್ಟ್ ಕ್ಲೈವ್ ಅಲ್ಲ, ಹೆಕ್ಟರ್ ಮನ್ರೋ. ಹೆಕ್ಟರ್ ಮನ್ರೋ ಇದ್ದವೇನಪ್ಪಾ ಅಂತಂದ್ರೆ ಬ್ರಿಟಿಷರ ಸೈನ್ಯವನ್ನ ತಗೊಂಡು ಮೀರ್ ಕಾಸಿಮು ಸೂಜಾ ಉದ್ದೌಲು 2ನೇ ಶಾ ಆಲಂನನ್ನ ಜಂಟಿ ಸೇನೆಯನ್ನ ಸೋಲ್ಸಕ್ ಬಿಡ್ತಾನ. ಅವಾಗ ಇಲ್ಲಿ ಸೋಲಿಸಿದ ನಂತರ ಸಡನ್ ಆಗಿ ಏನಂತಂದ್ರೆ 1765ರಲ್ಲಿ ಒಂದು ಒಪ್ಪಂದ ಆಗತ್ತ. ಅದ ಯಾವ್ದಂತಂದ್ರೆ ಅಲಹಾಬಾದ್ ಒಪ್ಪಂದ ಅಂತಂದ ಹೇಳ್ತೀವಿ. ಈ ಒಪ್ಪಂದ ಯಾರ್ಯಾರ ನಡುವೆ ನಡೆಯುತ್ತಂತಂದ್ರೆ ರಾಬರ್ಟ್ ಕ್ಲೈವ್ ಮತ್ತು 2ನೇ ಶಾ ಆಲಂನ ನಡುವೆ. ರಾಬರ್ಟ್ ಕ್ಲೈವ್ ಮತ್ತು 2ನೇ ಶಾ ಆಲಂನ ನಡುವೆ ಈ ಒಪ್ಪಂದ ನಡೆಯುತ್ತ. ಅಲ್ಲಿಗೆ ಯುದ್ಧ ಸ್ಟಾಪ್ ಆಗುತ್ತೆ. ಕ್ಲಿಯರ್? ಇದಾದ ನಂತರ ನೆಕ್ಸ್ಟ್ ಏನಾಗತ್ತ, ಆಲ್ರೆಡಿ ಬಂಗಾಳ ಪ್ರಾಂತ್ಯ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಯಾರ ವಶದಲ್ಲಿ ಬಂದಿರುತ್ತ? ಬ್ರಿಟಿಷರ ವಶದಲ್ಲಿ ಬಂದಿರುತ್ತ. ಅವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನ ಜಾರಿಗೆ ತಗೊಂಡ್ ಬರ್ತಾರ. ಅದ ಯಾವ್ದಂತಂದ ಹೇಳಿದ್ರ ಅದನ್ನ ತಗೊಂಡ್ಬಂದವನು ರಾಬರ್ಟ್ ಕ್ಲೈವ್. ಅದನ್ನ ತಗೊಂಡ್ ಬಂದವ ಯಾರಂತಂದ ಹೇಳಿದ್ರ ರಾಬರ್ಟ್ ಕ್ಲೈವ್ ಅಂತಂದ ಹೇಳಿ 1765ರಲ್ಲಿ ದ್ವಿಮುಖ ಸರ್ಕಾರ. ಒಂದೇನಂತಂದ ಹೇಳಿದ್ರ ದಿವಾನಿ ಹಕ್ಕು, ಇನ್ನೊಂದೇನಂತಂದ ಹೇಳಿದ್ರ ಒಂದು ನ್ಯಾಯದ ಹಕ್ಕು, ಇನ್ನೊಂದು ದಿವಾನಿ ಹಕ್ಕು ಅಂತಂದು ಈ ತರ ಬರ್ತಾವ. ಕಂದಾಯ ವಸೂಲಿ ಮಾಡುವ ಹಕ್ಕನ್ನ ದಿವಾನಿ ಹಕ್ಕು ಅಂತ ಕರಿತೀವಿ. ಅದಾದ ನಂತರ ಆಡಳಿತ ಜವಾಬ್ದಾರಿಯನ್ನ ನ್ಯಾಯದ ಹಕ್ಕು ಅಂತಂದ ಹೇಳಿ ಈ ತರ 2 ಪಾರ್ಟ್ಗಳು ಬರ್ತಾವ. ಅದೇ ದ್ವಿಮುಖ ಸರ್ಕಾರ ಪದ್ಧತಿ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಕ್ವಶನ್ ಕೇಳಿದಾರ, ಅಲಹಾಬಾದ್ ಒಪ್ಪಂದದ ಪ್ರಕಾರ ದಿವಾನಿ ಹಕ್ಕು ದೊರೆತಂತ ಪ್ರದೇಶಗಳು ಯಾವ್ಯಾವ ಅಂತಂದೇಳಿ. ಅಂದ್ರೆ ದಿವಾನಿ ಹಕ್ಕು ಅಂತಂದ ಹೇಳಿದ್ರ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡೋದು. ಯಾವ ಪ್ರಾಂತ್ಯಗಳಂತಂದ ಹೇಳಿದ್ರ ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾ ಪ್ರಾಂತ್ಯಗಳೇನಂತಂದ ಹೇಳಿದ್ರ
ಬ್ರಿಟಿಷರಿಗೆ ಸೇರ್ಕೊಂತಾವ. ಅರ್ಥ ಆಯ್ತಾ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬ್ರಿಟಿಷ್ ಸಂಸತ್ತು ಕಂಪನಿಯನ್ನ ನಿಯಂತ್ರಣ ಮಾಡೋಕೆ. ಈ ಕಂಪನಿ ಏನಪ್ಪಾ ಅಂತಂದ ಹೇಳಿದ್ರೆ, ಈ ತರ ಗವರ್ನರ್ಸ್ ಬರ್ತಾರ, ಯುದ್ಧ ಮಾಡ್ತಾರ, ಎಲ್ಲಾ ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾರ, ಅದಾದ ನಂತರ ಅಪಾರ ಸಂಪತ್ತನ್ನ ದೋಚ್ಕೊತಿರ್ತಾರ. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಐತಲ್ಲ, ಈ ಈಸ್ಟ್ ಇಂಡಿಯಾ ಕಂಪನಿ ಏನಂತಂದ ಹೇಳಿದ್ರೆ ಅಗಾಧ ಪ್ರಮಾಣವಾಗಿ ಬೆಳಿತಾ ಇರುತ್ತ. ಸೊ ಈ ಅಗಾಧ ಪ್ರಮಾಣವಾಗಿ ಬೆಳಿತಾ ಇರೋದ್ರಿಂದ ಇವ್ರನ್ನ ಕಂಟ್ರೋಲ್ ಮಾಡ್ಬೇಕು ಅಂತಂದ ಹೇಳಿ ಬ್ರಿಟಿಷ್ ಸಂಸತ್ತು ಇಂಗ್ಲೆಂಡ್ ದಾಗ ಕುತ್ಕೊಂಡ ಒಂದು ಕಾಯ್ದೆಯನ್ನ ಜಾರಿಗೆ ತಗೊಂಡು ಬರುತ್ತ. ಅದನ್ನ ನಾವು 1773 ರೆಗ್ಯುಲೇಟಿಂಗ್ ಆಕ್ಟ್ ಅಂತಂದ್ ಹೇಳ್ತೀವಿ. ಆ ಟೈಮ್ ಅಲ್ಲಿ ಬ್ರಿಟಿಷರ ಪ್ರಧಾನಿ ಯಾರು ಇರ್ತಾನಂತಂದ ಹೇಳಿದ್ರ ಲಾರ್ಡ್ ನಾರ್ತ್ ಅಂತಂದ್ ಇರ್ತಾರ. ಯಾರಿರ್ತಾರ? ಲಾರ್ಡ್ ನಾರ್ತ್ ಅಂತಂದ್ ಹೇಳಿರ್ತಾನ. ಈ ಕಾಯ್ದೆಯನ್ನ ಮಂಡಿಸ್ತಾನ. ಹೊರಗಡೆ ಏನೇನ್ ಇರ್ತಾವ ಅನ್ನೋದು ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡೋಣ. ಅವುಗಳನ್ನ ಕ್ವಶನ್ ಆಗಿ ತಗೊಂಡ್ಬಂದ ನಾನು. ನೋಡ್ರಿ, ರೆಗ್ಯುಲೇಟಿಂಗ್ ಕಾಯ್ದೆ ಯಾವಾಗ ಜಾರಿಗೆ ಬರುತ್ತ ಅಂತಂದ ಹೇಳಿದ್ರೆ 1773 ಒಳಗಡೆ ಜಾರಿಗೆ ಬರುತ್ತ. ಅದಾದ ನಂತರ ನೆಕ್ಸ್ಟ್ ಅದ್ರಲ್ಲಿ ಅದ್ರಲ್ಲಿ ಆ ಕಾಯ್ದೆ ಒಳಗಡೆ ಏನಿರತ್ತ ಅಂತಂದ ಹೇಳಿದ್ರ ಬಂಗಾಳಕ್ಕೆ ಏನ್ ಗವರ್ನರ್ ಆಗಿ ಬರ್ತಾನಲ್ಲ, ಸೊ ಅವನನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರ ಬಂಗಾಳದ ಗವರ್ನರ್ ಜನರಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಂಗಾಳದ ಗವರ್ನರ್ ಜನರಲ್ ಅಂತಂದ್ ಹೇಳಿ ಕರಿತೀವಿ. ಅಂದ್ರ ಆ ಪ್ರಾಂತ್ಯಕ್ಕೆ ಹೆಡ್ ಅಂತಂದ್ ಹೇಳ್ತೀವಿ. ಸೊ ಹಂಗ ಆ ತರ ಬಂಗಾಳದ ಗವರ್ನರ್ ಜನರಲ್ ಆಗಿ ನೇಮಕಗೊಂಡಂತಹ ಮೊದಲನೇ ವ್ಯಕ್ತಿ ಯಾರಂತಂದ್ ಹೇಳಿದ್ರ ಯಾರ? ವಾರ್ನ್ ಹೆಸ್ಟಿಂಗ್ ಅಂತಂದ್ ಹೇಳ್ತೀವಿ. ಯಾರಪ್ಪ ಅಂತಂದ್ ಹೇಳಿದ್ರ ವಾರ್ನ್ ಹೆಸ್ಟಿಂಗ್. ಅದಾದ ನಂತರ ಈ ಕಾಯ್ದೆಯ ಪ್ರಕಾರ ರೆಗ್ಯುಲೇಟಿಂಗ್ ಕಾಯ್ದೆ ಅಡಿ ಸುಪ್ರೀಂ ಕೋರ್ಟ್ ಅನ್ನ ರಚನೆ ಮಾಡ್ತಾರ. ಎಲ್ಲಪ್ಪ ಅಂತಂದ ಹೇಳಿದ್ರ ಕೋಲ್ಕತ್ತಾದೊಳಗಡೆ. ಎಲ್ಲಿ ರಚನೆ ಮಾಡ್ತಾರ? ಕೋಲ್ಕತ್ತಾದೊಳಗಡೆ ರಚನೆ ಮಾಡ್ತಾರ. ಅದು ಯಾವಾಗ ಅಂದ್ರ 1774ರಲ್ಲಿ. ಸೊ ಕೋಲ್ಕತ್ತಾದೊಳಗಡೆ ಒಂದು ಸುಪ್ರೀಂ ಕೋರ್ಟ್ ರಚನೆ ಆಗತ್ತ. ಈ ರಚನೆ ಆದ ನಂತರ ಆ ಸುಪ್ರೀಂ ಕೋರ್ಟ್ಗೆ, ಕಲ್ಕತ್ತಾ ಸುಪ್ರೀಂ ಕೋರ್ಟ್ಗೆ ಒಬ್ರು ಮುಖ್ಯ ನ್ಯಾಯಾಧೀಶರು ಇರ್ಬೇಕಾಗತ್ತಾರ. ಸೊ ಆ ಮೊದಲ ನ್ಯಾಯಾಧೀಶರು ಯಾರಪ್ಪ ಅಂತಂದ್ರೆ ಅವ್ರನ್ನ ನಾವು ಎಲಿಜಾ ಇಂಪೆ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ಎಲಿಜಾ ಇಂಪೆ ಅಂತಂದ್ ಹೇಳ್ತೀವಿ. ಇವ್ರ ಜೊತೆಗೆ ಒಬ್ರು ಮುಖ್ಯ ನ್ಯಾಯಾಧೀಶರು, ಅದ್ರ ಜೊತೆಗೆ 3 ಜನ ನ್ಯಾಯಾಧೀಶರು ಅದಕ್ಕ ನೇಮಕ ಆಗ್ತಾರ. ಅರ್ಥ ಆಯ್ತಾ ಎಲ್ರಿಗೂ? ಅದಾದ ನಂತರ ಮೊದ್ಲು ಬಂಗಾಳದೊಳಗಡೆ ರಾಬರ್ಟ್ ಕ್ಲೈವ್ ಇದ್ದವ ದ್ವಿಮುಖ ಸರ್ಕಾರ ಪದ್ಧತಿ ಅಥವಾ ದ್ವಿಪ್ರಭುತ್ವ ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾನ. ಅವನು ಲಾರ್ಡ್ ಇವನ್ ಏನ್ ಮಾಡ್ತಾನ ಅಂದ್ರೆ ವಾರ್ನ್ ಹೆಸ್ಟಿಂಗ್ ಇದ್ದವನ್ ಏನ್ ಮಾಡ್ತಾನ ಅಂತಂದ್ರೆ ಆ ಪದ್ಧತಿಯನ್ನ ಈ ಕಾಯ್ದೆಯ ಅಡಿ ಏನ್ ಮಾಡ್ತಾನ ಅಂತಂದ್ರೆ ಅದನ್ನ ರದ್ದು ಮಾಡ್ತಾನ. ಸೊ ಇವೇನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ. ಆಮೇಲೆ ಇನ್ನೊಂದು ಬರುತ್ತೆ ನೋಡ್ರಿ, ವಾಂಡಿ ವಾಶ್ ಕದನ ಅಂತಂದ ಹೇಳಿ 1760ರಲ್ಲಿ ವಾಂಡಿ ವಾಶ್ ಕದನ ಆಗತ್ತ. ಇದು ಯಾರ್ಯಾರ ನಡುವೆ ನಡೆಯುತ್ತ ವಾಂಡಿ ವಾಶ್ ಕದನ? ವೆರಿ ಗುಡ್. ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಅಂತಂದ ಹೇಳ್ತೀವಿ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶದ ನಡುವೆ ಅಂದ್ರೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಾ ಹೆಚ್ಚ ನೀ ಹೆಚ್ಚ ಅಂತಂದ ಹೇಳಿ ಈ ಯುದ್ಧ ನಡೆಯುತ್ತ. ವಾಂಡಿ ವಾಶ್ ಕದನ ಇದು ಬಹಳ ಇಂಪಾರ್ಟೆಂಟ್. ಈ ಕದನದ ಮುಖಾಂತರ ಫ್ರೆಂಚರನ್ನ ಭಾರತದಿಂದ ಹೊರಗಾಕ್ತಾರ. ಕ್ಲಿಯರ್? ಎಸ್. ದ ಥಿಂಗ್ ಏನಾಗತ್ತಂತಂದ್ ಹೇಳಿದ್ರೆ, ಇವಾಗ ನಾವು ಯಾವ ತರ ಸ್ಟಡಿ ಮಾಡ್ಬೇಕಂತಂದ್ ಹೇಳಿದ್ರೆ, ಬ್ರಿಟಿಷರಿದ್ದವರು ಮೊದಲು ಎದಕ್ ಬರ್ತಾರ? ವ್ಯಾಪಾರ ಮಾಡಕ್ ಬರ್ತಾರ. ಕರೆಕ್ಟಾ? ವ್ಯಾಪಾರ ಮಾಡಕ್ ಬರ್ತಾರ. ವ್ಯಾಪಾರ ಮಾಡಕ್ ಬಂದ ನಂತರ ಕೆಲವೊಂದ್ ಜನ ಏನಂತ ಪರ್ಮಿಷನ್ ಕೊಡಂಗಿಲ್ಲ, ಅವ್ರಿಗೂ ಸಿಟ್ಟಿಗೆ ಹೇಳ್ತಾರ. ಅದಾದ ನಂತರ 1757ರ ಪ್ಲಾಸಿ ಕದನ ಏನಾಗತ್ತ, ಬಂಗಾಳ ಪ್ರಾಂತ್ಯವನ್ನ ವಶಪಡಿಸ್ಕೊಳ್ತಾರ. ಬಟ್ ಅಷ್ಟು ಸಕ್ಸಸ್ ಆಗಂಗಿಲ್ಲ. 1764ರ ಬಕ್ಸಾರ್ ಕದನದಲ್ಲಿ ಕಂಪ್ಲೀಟ್ ಆಗಿ ಬಂಗಾಳ ಪ್ರಾಂತ್ಯವನ್ನು ವಶಪಡಿಸ್ಕೊಳ್ತಾರ. ಅದಾದ ನಂತರ ವಾಂಡಿ ವಾಶ್ ಎಂಬಲ್ಲಿ ಏನಂತಂದ್ರೆ 1760ರಲ್ಲಿ ಕದನ ಆಗತ್ತ. ಫ್ರೆಂಚರನ್ನ ಹೊರಗಡೆ ಹಾಕ್ಬಿಡ್ತಾರ. ಆಮೇಲೆ ಈ ಪ್ರದೇಶದಲ್ಲಿ ಪೋರ್ಚುಗೀಸರು ಇರ್ತಾರ, ಅವ್ರ ಏನು ಅಫೆಕ್ಟ್ ಮಾಡಂಗಿಲ್ಲ ಇಂಗ್ಲಿಷ್ ದವ್ರನ್ನ. ಸೊ ಇಷ್ಟೆಲ್ಲಾ ಅವ್ರು ಆಲ್ರೆಡಿ ಸೋಲಿಸಿದ ನಂತರ, ಆಲ್ಮೋಸ್ಟ್ ಪ್ರಾಂತ್ಯಗಳು ಅವ್ರ ಕೈಯಲ್ಲಿ ಬಂದ ನಂತರ ಇನ್ನೇನ್ ಉಳಿಯುತ್ತ ಅವ್ರಿಗೆ? ಆಡಳಿತ ನಡೆಸ್ಬೇಕು ಅಂತಂದ ಹೇಳಿ ಒಂದು ಆಸೆ ಹುಟ್ಟುತ್ತ. ಆಮೇಲೆ ರೆಗ್ಯುಲೇಟಿಂಗ್ ಆಕ್ಟ್ ಮುಖಾಂತರ ಬರ್ತಾರ. ಆಮೇಲೆ ಮುಂದೋಗಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ಕೂಡ ರದ್ದು ಮಾಡ್ತಾರ. ಆಮೇಲೆ ಗವರ್ನರ್ ಜನರಲ್ ಗಳ ಏನಂತಂದ್ರೆ ನಮ್ಮ ಇಡೀ ಭಾರತ ದೇಶವನ್ನ ಆಳ್ವಿಕೆ ಮಾಡಕ್ ಟ್ರೈ ಮಾಡ್ತಾರ. ಈ ತರ ಏನಂತಂದ ಹೇಳಿದ್ರೆ ಚೇಂಜಸ್ ಆಗ್ತಾವ. ಮೇನ್ ರೀಸನ್ ಏನಂತಂದ ಹೇಳಿದ್ರೆ 1757ರ ಕದನ, 1764ರ ಕದನ, ಆಮೇಲೆ 1760ರ ಕದನ. ಈ 3 ಕದನಗಳ ಮುಖಾಂತರ ಇಡೀ ಭಾರತವನ್ನ ಅವರು 200 ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾರ. ಇದು ಮೇನ್ ಪಾಯಿಂಟ್. ನೆಕ್ಸ್ಟ್ ನೋಡು,
ಬ್ರಿಟಿಷರು ಪಾಂಡಿಚೇರಿಯನ್ನ ಫ್ರೆಂಚರಿಂದ ವಶಪಡಿಸಿಕೊಂಡ ವರ್ಷ ಯಾವುದು? ಅದೇ ಸೇಮ್ 1760 ವಾಂಡಿವಾಶ್ ಕದನ ನಡೆಯುತ್ತಾ 1761 ಅವ್ರನ್ನ ಹೊರಗಾಕ್ಬಿಡ್ತಾರ. 1761 ಹೊರಗಾಕ್ಬಿಡ್ತಾರ ಅವ್ರನ್ನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 1608 ಸೂರತ್ಗೆ ಬಂದ ಮೊದಲ ಇಂಗ್ಲಿಷ್ ಹಡಗಿನ ಹೆಸರೇನು? ಇದು ಜಸ್ಟ್ ಒಂದ್ ಸ್ವಲ್ಪ ಏನಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್. 1608 ಯಾರು ಬರ್ತಾನ? ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಬರ್ತಾನ. ಅವನ್ ಹಡಗಿನ ಹೆಸರು ಏನಂತಂದ್ ಹೇಳಿದ್ರೆ ಹೆಕ್ಟರ್ ಅಂತಂದ್ ಹೇಳ್ತೀವಿ. ಅವನ ಹಡಗಿನ ಹೆಸರು ಏನಪ್ಪಾ ಅಂತಂದ್ ಹೇಳಿದ್ರೆ ಹೆಕ್ಟರ್ ಅಂತಂದ್ ಹೇಳ್ತೀವಿ. ಎಲ್ಲೋ ಒಂದ್ ಕಡೆ ಕೇಳಿರೋ ಕ್ವಶನ್ ಇದೆ SSC ಎಕ್ಸಾಮ್ ಅಲ್ಲಿ, ಅದಕ್ಕೋಸ್ಕರ ಅದನ್ನ ಆಡ್ ಮಾಡಿದ್ದು. ಅದಾದ ನಂತರ ಬ್ರಿಟಿಷರ್ಗೆ ಗೋಲ್ಡನ್ ಫರ್ಮನ್ ನೀಡಿದ ಸುಲ್ತಾನ ಯಾರು ಅಂತಂದ್ ಹೇಳಿ. ಗೋಲ್ಡನ್ ಫರ್ಮನ್ ಅಂದ್ರೆ ಒಂದು ಸುವರ್ಣ ಶಾಸನ ಅಂತಂದ್ ಹೇಳ್ತೀವಿ. ಗೋಲ್ಡ್ ಅಂತಂದ್ ಹೇಳಿದ್ರೆ ಬಂಗಾರ ಅಲ್ಲ, ಬಂಗಾರದ ಶಾಸನವನ್ನ ನೀಡ್ತಾನ ಬ್ರಿಟಿಷರಿಗೆ. ಅವ್ರ ಯಾರಪ್ಪ ಅಂತಂದ್ರೆ ಗೋಲ್ಕೊಂಡಾದ ಸುಲ್ತಾನ. ಗೋಲ್ಕೊಂಡಾದ ಸುಲ್ತಾನ ಅಂದ್ರ ಮುಕ್ತ ವ್ಯಾಪಾರ ಮಾಡ್ರಿ ನೀವ ಗೋಲ್ಕೊಂಡ ಒಳಗಡೆ, ಹೈದರಾಬಾದ್ ಆ ಪ್ರದೇಶದಲ್ಲಿ ಬರುತ್ತೆ. ಸೊ ಗೋಲ್ಕೊಂಡ ಒಳಗಡೆ ಈ ರೀತಿಯಾಗಿ ಬರ್ತಿರ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ನಿರ್ಮಾಣ ಆಗತ್ತಂತ ಹೇಳಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ನಿರ್ಮಾಣ ಆಗತ್ತೆ? 1600 ಒಳಗಡೆ ಏನಾಯ್ತು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರೆಡಿ ಆಯ್ತು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ? 1664 ಫ್ರಾನ್ಸ್ ನ ರಾಜನಾದಂತ 14ನೇ ಲೂಯಿ ಇದ್ದವನ್ ಏನ್ ಮಾಡ್ತಾನ ಅಂತಂದ್ರೆ ಪರ್ಮಿಷನ್ ಕೊಡ್ತಾನ. 1664 ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ರೆಡಿ ಆಗತ್ತ. ಅದಾದ ನಂತರ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ ನೋಡ್ರಿ, ಬ್ರಿಟಿಷರು ಮದ್ರಾಸನ್ನ ಯಾರಿಂದ ಗುತ್ತಿಗೆ ಪಡಿತಾರೆ? ಚಂದ್ರಗಿರಿಯ ರಾಜನಿಂದ. 1639 ಫ್ರಾನ್ಸಿಸ್ ಡೇ ಅನ್ನೋನು. ಎಸ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪ್ಲಾಸಿ ಕದನ ನಂತರ ಬಂಗಾಳದ ನವಾಬನ ಯಾರಾಗ್ತಾರ? ಇವಾಗ ಆಲ್ರೆಡಿ ಡಿಸ್ಕಷನ್ ಆಗೈತಿ. ಎಸ್ ಯಾರಂತಂದ ಹೇಳಿದ್ರೆ ಮೀರ್ ಜಾಫರ್, ಸಿಂಪಲ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಕ್ಸಾರ್ ಕದನದಲ್ಲಿ ಮೈತ್ರಿಕೂಟ ಇದರಲ್ಲಿ ಯಾರು ಇರ್ಲಿಲ್ಲ? ಮೈತ್ರಿಕೂಟದೊಳಗಡೆ ಯಾರು ಇರ್ಲಿಲ್ಲ ಅಂತಂದ ಹೇಳಿ. ವೆರಿ ಗುಡ್, ಟಿಪ್ಪು ಸುಲ್ತಾನ್ ಇರ್ಲಿಲ್ಲ. ಈ 3 ಜನ ಏನಂತಂದ ಹೇಳಿದ್ರೆ ಒಂದು ಟೀಮ್ ಮಾಡ್ಬಿಟ್ಟು ಮೈತ್ರಿಕೂಟವನ್ನ ರಚನೆ ಮಾಡಿ ಬ್ರಿಟಿಷರ ವಿರುದ್ಧ ನಡೆಸ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ರೆಗ್ಯುಲೇಟಿಂಗ್ ಕಾಯ್ದೆ ಯಾವ್ದಕ್ಕೋಸ್ಕರ ಬರುತ್ತೆ? ಬೇಗ ಬೇಗ ಹೇಳ್ಬೇಕು, ಆಲ್ರೆಡಿ ನಾ ಡಿಸ್ಕಷನ್ ಮಾಡೋಣ. ಕಂಪನಿ ಆಡಳಿತವನ್ನ ನಿಯಂತ್ರಿಸುವುದು. ಕಂಪನಿ ಆಡಳಿತವನ್ನ ನಿಯಂತ್ರಣ ಮಾಡೋಕೆ. ನೆಕ್ಸ್ಟ್ ದಿವಾನಿ ಹಕ್ಕಂದ್ರ? ದಿವಾನಿ ಹಕ್ಕಂದ್ರೆ ಏನು? ಒಂದು ನ್ಯಾಯಾಂಗದ ಹಕ್ಕು, ಆಮೇಲೆ ಇನ್ನೊಂದ್ ಏನಂತಂದ್ರೆ ದಿವಾನಿ ಹಕ್ಕು. ಇದು ಎದರಲ್ಲಿ ಇರತ್ತಂತಂದ್ರೆ ದ್ವಿಪ್ರಭುತ್ವ ಪದ್ಧತಿ ಒಳಗಡೆ ಇರುತ್ತೆ. ರಾಬರ್ಟ್ ಕ್ಲೈವ್ ತಂದಿದ್ದು ಯಾವ್ದಂತಂದ್ರೆ ಭೂ ಕಂದಾಯ ವಸೂಲಿ ಮಾಡೋದು, ಟ್ಯಾಕ್ಸ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬ್ರಿಟಿಷರು ತಮ್ಮ ರಾಜಧಾನಿಯನ್ನ ಕೋಲ್ಕತ್ತಾವನ್ನಾಗಿ ಮಾಡ್ಕೊಂತಾರ. ಯಾಕಂದ್ರೆ ಕೋಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಟ್ತಾರ. ಆಮೇಲೆ ನೆಕ್ಸ್ಟ್ ಅದನ್ನ ದೆಹಲಿಗೆ ಚೇಂಜ್ ಮಾಡ್ತಾರ. ಯಾವಾಗ ಅಂತಂದಿದ್ರ 1911 ಒಳಗಡೆ ದೆಹಲಿಗೆ ಚೇಂಜ್ ಮಾಡ್ತಾರ. ಅವಾಗ ಇದ್ದಂತಹ ಯಾರದು ಗವರ್ನರ್, ಯಾರು ವೈಸ್ರಾಯ್ ಅಂತಂದ್ ಹೇಳ್ತೀವಲ್ಲ, ಯಾರಂತಂದ ಹೇಳಿದ್ರೆ ಲಾರ್ಡ್ ಹಾರ್ಡಿಂಜ್ ಅಂತಂದ್ ಹೇಳ್ತೀವಿ. ಲಾರ್ಡ್ ಹಾರ್ಡಿಂಜ್ ಇರ್ತಾನ ಆ ಟೈಮ್. ಕ್ಲಿಯರ್ ಏನ್ರಪ್ಪ ಪಾಯಿಂಟ್ಸ್ ಗಳು? ಎಸ್, ಇದೇನಪ್ಪಾ ಅಂತಂದ ಹೇಳಿದ್ರ ಇವತ್ತಿನ ಕೆಲವೊಂದು ಪಾಯಿಂಟ್ಸ್ ಗಳು. ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ.